ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಟೋಟಲ್ 17 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 18. If 3 plus 2i sin theta divided by 1 minus 2i sin theta is real, then theta equal to ಅಂತ ಹೇಳಿದ್ದಾರೆ. ಹೌದಾ? ನೋಡಿ is ರಿಯಲ್ ಅಂತ ಹೇಳಿದ್ದಾರೆ ಅಂದ್ರೆ ಇಮ್ಯಾಜಿನರಿ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಇಸ್ 0 ಅಂತ ಕೊಟ್ಟಾಗೆ ಆಯ್ತಾನ. ನೋಡಿ ಅಂದ್ರೆ ಈಗ ಇದರಲ್ಲಿ ಇಮ್ಯಾಜಿನರಿ ಪಾರ್ಟ್ ಏನ್ ಬರುತ್ತೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು 0 ಈಕ್ವೇಟ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಅದು ನೋಡಿ ಲೆಟ್ z is equal to 3 plus 2i sin theta divided by 1 minus 2i sin theta ಇದೆ. ಇದನ್ನ ಡಿವೈಡ್ ಮಾಡಬೇಕು ಅಂದ್ರೆ ಡಿನಾಮಿನೇಟರ್ ಇನ್ ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಮಾಡ್ಬೇಕಲ್ಲ. 1 plus 2i sin theta divided by 1 plus 2i sin theta. ಹೌದಾ? ಹಾಗಾದ್ರೆ ಇದು z is equal to ಹೌದಾ 1 minus 2i sin theta into 1 plus 2i sin theta ಅಂದ್ರೆ a square minus b square 1 square minus 2i sin theta whole square ಬರೀಬೋದಲ್ಲ. ಈ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 3 plus 6i sin theta plus 2i sin theta plus 2i sin theta into 2i sin theta ಅಂದ್ರೆ 4i square sin square theta. ಹೌದಾ? ನೋಡಿ ಫಸ್ಟ್ 3 ಇಂದ ಮಲ್ಟಿಪ್ಲೈ ಮಾಡಿದ್ವಿ. 3 plus 6i sin theta plus 2i sin theta into 1 ಅಂದ್ರೆ 2i sin theta plus 4i square sin square theta ಬಂತು. ಹಾಗಾದ್ರೆ z is equal to 3 6i sin theta plus 2i sin theta ಅಂದ್ರೆ 8i sin theta minus 4 sin square theta. ಯಾಕಂದ್ರೆ i square ಅಂದ್ರೆ minus 1 ಅಲ್ಲ, divided by 1 2 square ಅಂದ್ರೆ 4 i square ಅಂದ್ರೆ minus 1 minus of minus ಅಂದ್ರೆ ಇದು ಪ್ಲಸ್ ಆಗುತ್ತೆ sin square theta. ಹೌದಾ? ಇದನ್ನ ನಾವು ಸ್ಪ್ಲಿಟ್ ಮಾಡಿದೆ ಅಂದ್ರೆ ಈ ತರ ಬರುತ್ತಲ್ಲ z is equal to 3 minus 4 sin square theta divided by 1 plus 4 sin square theta. ಹೌದಾ? ರಿಯಲ್ ಪಾರ್ಟ್ ಸಪರೇಟ್ ಮಾಡಿದೆ ಪ್ಲಸ್ i ಇಂಟು 8 sin theta divided by 1 plus 4 sin square theta. ಹೌದಾ? ಈಗ ನೋಡಿ ಇಮ್ಯಾಜಿನರಿ ಪಾರ್ಟ್ ಆಫ್ z equal to 0 ತಗೋಬೇಕು ತಾನೆ. ಅಂದ್ರೆ ಇಲ್ಲಿ ಗಿವನ್ ನಾವು ಇಮ್ಯಾಜಿನರಿ ಪಾರ್ಟ್ ಆಫ್ z equal to 0 ಅನ್ಕೊಂಡೆ ಅಂದ್ರೆ i ಇಂಟು ಸಾರಿ ಇಮ್ಯಾಜಿನರಿ ಪಾರ್ಟ್ ಅಂದ್ರೆ i ಬರೆಯಲ್ಲ. ಹೌದಾ? 8 ಇಂಟು sin theta divided by 1 plus 4 sin square theta equal to 0. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 8 sin theta equal to 0 ಅಥವಾ sin theta equal to 0 ಬರುತ್ತೆ. ಇದನ್ನ sin 0 ಬರೀಬಹುದು. ಹೌದಾ? ಆಲ್ರೆಡಿ ಟ್ರಿಗ್ನೋಮೆಟ್ರಿಯಲ್ಲಿ ಜನರಲ್ ಸೊಲ್ಯೂಷನ್ ಹೇಳಿದ್ವಿ ನಾವು. sin theta is equal to sin alpha ಇತ್ತು ಅಂದ್ರೆ theta is equal to n pi plus minus 1 whole power n into alpha ಅಂತ ಬರಿತಾ ಇದ್ವಿ. ಹಾಗಾದ್ರೆ ಇಲ್ಲಿ ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ ಏನ್ ಬರುತ್ತೆ, theta is equal to n pi plus minus 1 whole power n into 0 ಅಥವಾ theta is equal to n pi where n belongs to z ಬರೀತೀವಿ ಅಷ್ಟೇ. ಹೌದಾ? ನೋಡಿ n pi ಅಲ್ಲಿ ಏನಾದ್ರೂ ಇರ್ಬೋದು, ಅಂದ್ರೆ 1 pi 2 pi 3 pi 4 pi ಈ ತರ ಯಾವ್ದಾದ್ರು ಇರ್ಬೋದು. ಅಂದ್ರೆ ಆನ್ಸರ್ ಪೈ ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ ಆಂಪ್ಲಿಟ್ಯೂಡ್ ಏನಿದೆ ನೋಡಿ, ಆಂಪ್ಲಿಟ್ಯೂಡ್ ಆಫ್ ಕಾಂಪ್ಲೆಕ್ಸ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಐಡಿಯಾ ಗೊತ್ತಿರಬೇಕು. ನೋಡಿ ನೋಟ್ ಆಂಪ್ಲಿಟ್ಯೂಡ್ ಅಥವಾ ಆರ್ಗ್ಯುಮೆಂಟ್ ಅಂತಾನೆ ಹೇಳ್ತೀವಿ. ನೋಡಿ ಇಫ್ z is equal to x plus iy ಇತ್ತು ಅನ್ಕೊಳ್ಳಿ ಅಂಡ್ ಆಲ್ಫಾ is equal to tan inverse of modulus of y by x ಅಂತ ಬರಿತೀವಿ. ನೋಡಿ ಏನಾದ್ರು ಕಾಂಪ್ಲೆಕ್ಸ್ ನಂಬರ್ ಲೈ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಥವಾ ಸೆಕೆಂಡ್ ಕ್ವಾಡ್ರೆಂಟ್ ಈ ತರ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಆಂಪ್ಲಿಟ್ಯೂಡ್ ಬರೀಬಹುದು. ನೋಡಿ ಈಗೇನಾದ್ರು ನಮಗೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇತ್ತು ಅನ್ಕೊಳ್ಳಿ, ಅವಾಗಿಲ್ಲಿ ಆಂಪ್ಲಿಟ್ಯೂಡ್ ಆಫ್ ಝೆಡ್ ಏನಾಗ್ಬಿಡುತ್ತೆ ಅಂದ್ರೆ ಆಲ್ಫಾನೇ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ
ಆಂಪ್ಲಿಟ್ಯೂಡ್ ಆಫ್ ಝೆಡ್ ಏನಾಗ್ಬಿಡುತ್ತೆ ಅಂದ್ರೆ ಪೈ ಮೈನಸ್ ಆಲ್ಫಾ ಬರಿತೀವಿ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇತ್ತು ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ ಝೆಡ್ ನ ಮೈನಸ್ ಪೈ ಪ್ಲಸ್ ಆಲ್ಫಾ ಬರಿತೀವಿ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇತ್ತು ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ ಝೆಡ್ ನ ಮೈನಸ್ ಆಲ್ಫಾ ಬರಿತೀವಿ. ಹೌದಾ ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರ್ಬೇಕಿದು. ಹೋಯ್ತಲ್ಲ, ಅಂದ್ರೆ ಇದು ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಈ ತರ ಬರಿತಾ ಇದ್ವಿ. ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್. ಹೌದಾ ನೋಡಿ, ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಆಂಪ್ಲಿಟ್ಯೂಡ್ ನ ಬರಿತಾ ಹೋಗ್ತೀವಿ. ಹೌದಾ ಅದನ್ನ ಯಾವ ತರ ಚೆಕ್ ಮಾಡಬೇಕು ಅಂದ್ರೆ, ಇಫ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಇತ್ತು ಅಂದ್ರೆ ದೆನ್ ಇಟ್ಸ್ ಕರಸ್ಪಾಂಡಿಂಗ್ ಪಾಯಿಂಟ್ ನ ಹೇಗೆ ಬರಿತೀವಿ ಅಂದ್ರೆ ಎಕ್ಸ್ ಕಾಮ ವೈ ಅಂತ ಬರಿತೀವಿ. ನೋಡಿ ಇಲ್ಲಿ ಎಕ್ಸ್ ಮತ್ತೆ ವೈ ಎರಡು ಪಾಸಿಟಿವ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್. ಹೌದಾ ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಇದನ್ನ ನೋಡ್ಕೊಂಡ್ಬಿಟ್ಟು ಬರಿಬಹುದು. ಹೌದಾ ನೆಕ್ಸ್ಟ್ ನೋಡಿ ಥರ್ಡ್ ಒನ್, ಇನ್ನು ಯಾವ್ದಾದ್ರು ನೋಟ್ ಗೊತ್ತಿರಲಿ ಅಂತೇಳಿ ನೋಡಿ, ಆಂಪ್ಲಿಟ್ಯೂಡ್ ನ ನಾವು ಲಾಗ್ ತರ ಥಿಂಕ್ ಮಾಡಬಹುದು. ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ Z1 ಇಂಟು Z2 ಅಂತ ಇತ್ತು ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ Z1 ಪ್ಲಸ್ ಆಂಪ್ಲಿಟ್ಯೂಡ್ ಆಫ್ Z2 ಅಂತ ಬರೀಬಹುದು. ಅದೇ ತರ ಆಂಪ್ಲಿಟ್ಯೂಡ್ ಆಫ್ Z1 ಬೈ Z2 ಇತ್ತು ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ Z1 ಮೈನಸ್ ಆಂಪ್ಲಿಟ್ಯೂಡ್ ಆಫ್ Z2 ಅಂತ ಬರೀಬಹುದು. ಆಂಪ್ಲಿಟ್ಯೂಡ್ ಆಫ್ Z1 ಹೋಲ್ ಪವರ್ n ಇತ್ತು ಅಂದ್ರೆ n ಇಂಟು ಆಂಪ್ಲಿಟ್ಯೂಡ್ ಆಫ್ Z1 ಅಂತ ಬರೀಬಹುದು. ಅದೇ ನೋಡಿ, ಸೇಮ್ ಲಾಗ್ ಅಲ್ಲಿ ಬರಿತಾ ಇದ್ವಲ್ಲ ಅದೇ ತರ ಬರ್ಕೊಂಡಾಗೆ. ಹೌದಾ ನೆಕ್ಸ್ಟ್ ನೋಡಿ, ಪೋಲಾರ್ ಫಾರ್ಮ್ ಗೊತ್ತಿರಲಿ. ಇಫ್ Z is equal to x plus IY ಇತ್ತು ಅಂದ್ರೆ ಇದು ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ x plus IY ಇತ್ತು ಅಂದ್ರೆ ಇದಕ್ಕೆ ನಾವು ಕಾರ್ಟೀಷಿಯನ್ ಫಾರ್ಮ್ ಅಂತ ಹೇಳ್ತೀವಿ. ಹೌದಾ ಇದು ಪೋಲಾರ್ ಫಾರ್ಮ್ ನ ಹೇಗೆ ಬರಿತೀವಿ ಅಂದ್ರೆ ದೆನ್ ಇಟ್ಸ್ polar form is given by Z is equal to R into cos theta plus I sin theta ಅಥವಾ R sis theta ಅಂತ ಬರಿತೀವಿ. ಗೊತ್ತಿರಬೇಕು, ಎರಡು ಒಂದೇ. ಅದು sis theta ಅಂದ್ರೆ cos theta plus I sin theta ಅಂತ ಹೇಳಿ. ಹೌದಾ ಈ ತರ ಇತ್ತು ಅಂದ್ರೆ ದಟ್ ಇಂಪ್ಲೈಸ್ ಅಲ್ಲಿ ಏನೇನಾಗಿರುತ್ತೆ ಅಂದ್ರೆ ವೇರ್ ಆರ್ ಅಂತ ಹೇಳಿದ್ರೆ ಮಾಡ್ಲಸ್ ಆಫ್ ಝೆಡ್ ಅಂಡ್ ಥೀಟಾ ಅಂತ ಹೇಳಿದ್ರೆ ಆಂಪ್ಲಿಟ್ಯೂಡ್ ಆಫ್ ಝೆಡ್. ನೋಡಿ ಇದನ್ನು ಗೊತ್ತಿರಬೇಕು. ಪೋಲಾರ್ ಫಾರ್ಮ್ ನ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ ನಾವು. ಮತ್ತೊಂದು ಪೋಲಾರ್ ಫಾರ್ಮ್ ಇಂದ ಒಂದೆರಡು ರಿಸಲ್ಟ್ ಗೊತ್ತಿರಲಿ. ಸೆವೆಂತ್ ಒಂದು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ ಎನ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಕಾಸ್ ಎನ್ ಥೀಟಾ ಪ್ಲಸ್ ಐ ಸೈನ್ ಎನ್ ಥೀಟಾ ಆಗಿರುತ್ತೆ. ಅಂದ್ರೆ ಎನ್ ನ ಡೈರೆಕ್ಟ್ ಆಗಿ ಥೀಟಾಗೆ ಮಲ್ಟಿಪ್ಲೈ ಮಾಡ್ಬೋದು. ಹೌದಾ ನೆಕ್ಸ್ಟ್ ನೋಡಿ ಏಟ್ ಒನ್, ಸಿಸ್ ಥೀಟಾ ಒನ್ ಬೈ ಸಿಸ್ ಥೀಟಾ ಟೂ ಇತ್ತು ಅಂದ್ರೆ ಇದನ್ನ ಸಿಸ್ ಆಫ್ ಥೀಟಾ ಒನ್ ಮೈನಸ್ ಥೀಟಾ ಟೂ ಅಂತ ಬರೀಬಹುದು. ಅಥವಾ ಸಿಸ್ ಥೀಟಾ ಒನ್ ಇ ಪವರ್ ಐ ಥೀಟಾ ಅಂತಾನು ಬರೀಬಹುದು. ಐ ಥೀಟಾ ಒನ್ ನೋಡಿ, ಇದಕ್ಕೆ ಆಕ್ಚುಲಿ ನಾವು ಇ ಪವರ್ ಐ ಥೀಟಾ ಅಂತ ಬರಿತೀವಲ್ಲ ಇದಕ್ಕೆ ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಥವಾ ಆಯ್ಲರ್ ಫಾರ್ಮ್ ಅಂತ ಹೇಳ್ತೀವಿ. ಗೊತ್ತಿರ್ಬೇಕು ನಮಗೆ. ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ನಾವು ಎಷ್ಟೊಂದ್ ಕಡೆ ಯೂಸ್ ಮಾಡಬಹುದು. ಸಿಸ್ ಥೀಟಾ ಒನ್ ನ ಡೈರೆಕ್ಟ್ ಆಗಿ ಇ ಪವರ್ ಐ ಥೀಟಾ ಒನ್ ಅಂತ ಬರಿಬಹುದು. ಆಯ್ತಲ್ಲ ಇಲ್ಲಿ ನೋಡಿ, ಇದೆಲ್ಲ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ. ಇದೆಲ್ಲ ಗೊತ್ತಿತ್ತು ಅಂದ್ರೆ ಪ್ರಾಬ್ಲಮ್ಸ್ ನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ನಾವು. ಅಂದ್ರೆ ಅಲ್ಲಿ ಲೆಂತಿ ಮೆಥಡ್ ಮಾಡ್ಕೋಬೇಕಂತ ಏನಿಲ್ಲ, ಡೈರೆಕ್ಟ್ ಆಗಿ ಬರೀತಾ ಹೋಗ್ಬೋದು. ಅದಕ್ಕೆ ಇದು ಐಡಿಯಾ ಗೊತ್ತಿರ್ಬೇಕಷ್ಟೇ. ಮತ್ ನೋಡಿ, ಆಂಪ್ಲಿಟ್ಯೂಡ್ ನ ಡೈರೆಕ್ಟ್ ಆಗಿ ಬರೆಯೋಕ್ಕೂ ಐಡಿಯಾ ಗೊತ್ತಾಗಬೇಕು, ಈಸಿಯಾಗಿ ಬರ್ಕೋಬಹುದು. ನೋಡಿ ಹಾಗಾದ್ರೆ ಪ್ರಾಬ್ಲಮ್ ನಂಬರ್ 19 ನೋಡಿ ಹೇಗ್ ಮಾಡ್ಕೊಂತೀವಿ ಅಂತೇಳಿ. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ 1 ಪ್ಲಸ್ ಐ ರೂಟ್ 3 ಡಿವೈಡೆಡ್ ಬೈ ರೂಟ್ 3 ಪ್ಲಸ್ ಐ. ಹೌದಾ ಅಂದ್ರೆ ನೋಡಿ, ಆಂಪ್ಲಿಟ್ಯೂಡ್ ಆಫ್ Z1 ಬೈ Z2 ಅಂದ್ರೆ ಏನ್ ಬರೀಬಹುದು ನಾವು, ಆಂಪ್ಲಿಟ್ಯೂಡ್ ಆಫ್
1 plus I root 3 minus amplitude of root 3 plus I. ಬರಿಬೋದಲ್ಲ, ಆಂಪ್ಲಿಟ್ಯೂಡ್ ಆಫ್ Z1 ಮೈನಸ್ ಆಂಪ್ಲಿಟ್ಯೂಡ್ ಆಫ್ Z2 ಬರ್ಕೊಂಡ್ವಿ. ಹೌದಾ? ನೋಡಿ ಆಂಪ್ಲಿಟ್ಯೂಡ್ ನ ಡೈರೆಕ್ಟ್ ಆಗಿ ಬರಿಬೋದಾ? ನೋಡಿ ಇಲ್ಲಿ 1, ರೂಟ್ 3 ಅಂದ್ರೆ ಇದು ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂದ್ರೆ ಇದು ಫಸ್ಟ್ ಕ್ವಾಡ್ರೆಂಟ್. ಹೌದಾ? ಇದನ್ನು ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ, ಯಾಕಂದ್ರೆ ಬೋತ್ ಎಕ್ಸ್ ಅಂಡ್ ವೈ ಏನಾಗಿದೆ ಅಲ್ಲಿ ಪಾಸಿಟಿವ್ ತಾನೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇತ್ತು ಅಂದ್ರೆ ಆಂಪ್ಲಿಟ್ಯೂಡ್ ನ ನಾವೇನಂತ ಹೇಳಿದ್ವಿ, ಆಲ್ಫಾ ಅಷ್ಟೇ. ಹೌದಾ? ಹಾಗಾದ್ರೆ ಇದ್ರದ್ದು ಆಂಪ್ಲಿಟ್ಯೂಡ್ ನ ಡೈರೆಕ್ಟ್ ಆಗಿ ಏನ್ ಬರೀಬಹುದು ನಾವು, ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ ರೂಟ್ 3 by 1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ y by x ತಾನೆ, ಅಂದ್ರೆ 1 by root 3 ಬರೀಬೋದಲ್ಲ. ನೆಕ್ಸ್ಟ್ ನೋಡಿ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಅಂದ್ರೆ 60 ಡಿಗ್ರಿ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 by root 3 ಅಂದ್ರೆ 30 ಡಿಗ್ರಿ. ಅಂದ್ರೆ ಇದು ಆಂಪ್ಲಿಟ್ಯೂಡ್ 30 ಡಿಗ್ರಿ ಬರುತ್ತೆ, ಅಥವಾ 5/6 ರೇಡಿಯನ್ಸ್ ಅಂತ ಬರಿಬಹುದು. ಅಂದ್ರೆ ಥರ್ಡ್ ಒನ್ ಬರುತ್ತೆ ನೋಡಿ. ಇಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಮತ್ತೆ ನಾವು ಇದನ್ನ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ ಲೆಂತಿ ಆಗಿಬಿಡುತ್ತೆ ಅಲ್ಲಿ. ಯಾಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ. ಫಸ್ಟ್ ಕ್ವಾಡ್ರೆಂಟ್ ಅಂದ ತಕ್ಷಣ ಡೈರೆಕ್ಟ್ ಆಗಿ 1 plus I root 3 ಇದೆ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 by 1 ಈ ತರ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಹೌದಾ? ಅಂದ್ರೆ ನೋಡಿ ಒಂದೊಂದ್ ಕಡೆ ಡೈರೆಕ್ಟ್ ಆಗಿ ಬರೆಯೋಕ್ಕೂ ಗೊತ್ತಿರ್ಬೇಕು. ಈಗ ನೋಡಿ ಯಾವ್ದಾದ್ರು ಒಂದು ಆಂಪ್ಲಿಟ್ಯೂಡ್ ಆಫ್ ಈಗ 1 minus I ಅಂತ ಕೇಳಿದ್ರು ಅಂದ್ರೆ ಇಲ್ಲಿ ಯಾವ ತರ ಥಿಂಕ್ ಮಾಡ್ಬೇಕು ಅಂದ್ರೆ ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್. ಹೌದಾ? ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಅಂತ ಹೇಳಿದ್ರೆ ಯಾವ ಕ್ವಾಡ್ರೆಂಟ್ ಬರುತ್ತೆ, ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಆಂಪ್ಲಿಟ್ಯೂಡ್ ಮೈನಸ್ ಆಲ್ಫಾ ಬರೀತಿದ್ವಿ. ಮೈನಸ್ ಆಲ್ಫಾ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ y by x ಅಂದ್ರೆ ಮೈನಸ್ 1 by 1 ಅಂದ್ರೆ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ ಮೈನಸ್ 5/4. ಹೌದಾ? ಈ ತರ ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಇದರಲ್ಲಿ ಯಾವ್ದಾದ್ರು ಇನ್ನೊಂದು ಈ ಆಂಪ್ಲಿಟ್ಯೂಡ್ ಆಫ್ ಮೈನಸ್ 1 plus I root 3 ಅಂತ ಹೇಳಿದ್ರು ಅನ್ಕೊಳ್ಳಿ. ಡೈರೆಕ್ಟ್ ಆಗಿ ಹೇಗೆ ಬರೀಬೇಕು ಅಂತೇಳಿ, ಮೈನಸ್ 1 plus I root 3 ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್. ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಆಂಪ್ಲಿಟ್ಯೂಡ್ ನ ಪೈ ಮೈನಸ್ ಆಲ್ಫಾ. ಆಲ್ಫಾ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ y by x ತಾನೆ, ರೂಟ್ 3 by 1 ಅಂದ್ರೆ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಅಂದ್ರೆ π/3. ಸಿಂಪ್ಲಿಫೈ ಮಾಡಿದ್ರೆ 2π/3. ನೋಡಿ ಈ ತರ ಆಂಪ್ಲಿಟ್ಯೂಡ್ ಬರ್ಕೊಂಡ್ವಿ ಅಂದ್ರೆ ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ. ಗೊತ್ತಲ್ಲ? ಅದಕ್ಕೆ ಯಾವಾಗಲೂ ಫಸ್ಟ್ ಕ್ವಾಡ್ರೆಂಟ್ ನ ಥಿಂಕ್ ಮಾಡ್ಕೊಳೋದು, ಡೈರೆಕ್ಟ್ ಆಗಿ ಅಲ್ಲಿ ಫಾರ್ಮುಲಾ ಹೇಳಿದ್ವಲ್ಲ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಈಸಿ ಆಗ್ಬಿಡುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 20. If Z1 and Z2 are two non-zero complex number such that modulus of Z1 plus Z2 is equal to modulus of Z1 plus modulus of Z2, then amplitude argument ಎಲ್ಲ ಸೇಮ್ ಒಂದು argument of Z1 minus argument of Z2. ನೋಡಿ ಇದು ಗೊತ್ತಿರ್ಬೇಕು, ಇದನ್ನ ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ನೋಡಿ ಇದನ್ನ ಹೇಗೆ ಮಾಡ್ಕೊಳ್ಳಿ ಅಂದ್ರೆ, ಲೆಟ್ Z1 ನಾನು R1 sis theta 1 ಅನ್ಕೊಂತೀನಿ, Z2 ಗೆ R2 sis theta 2 ಈ ತರ ಅನ್ಕೊಂಡೆ ಅಂದ್ರೆ ಇಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಮಾಡ್ಯುಲಸ್ ಆಫ್ Z1 ಅಂದ್ರೆ R, ಆರ್ಗ್ಯುಮೆಂಟ್ ಆಫ್ Z1 ಅಂದ್ರೆ theta 1, ಮಾಡ್ಯುಲಸ್ ಆಫ್ Z2 ಅಂದ್ರೆ R2, ಆರ್ಗ್ಯುಮೆಂಟ್ ಆಫ್ Z2 ಅಂದ್ರೆ theta 2. ಇಷ್ಟು ಬರುತ್ತೆ ತಾನೆ? ಹೌದಾ? ಈಗ ನೋಡಿ ಇದನ್ನ ಯೂಸ್ ಮಾಡಿಕೊಂಡು ಆರ್ಗ್ಯುಮೆಂಟ್ ಆಫ್ Z1 ಮೈನಸ್ ಆರ್ಗ್ಯುಮೆಂಟ್ ಆಫ್ Z2 ಏನಾಗುತ್ತೆ ಅಂತ ಕೇಳಿದ್ದಾರೆ. ಹೌದಾ? ನೋಡಿ ಸ್ಕ್ವಯರ್ ಮಾಡ್ಕೊಂಡ್ಬಿಟ್ರೆ ಸಿಂಪ್ಲಿಫೈ ಆಗ್ಬಿಡುತ್ತೆ. ನೋಡಿ ಈಗ ಗಿವನ್ ಮಾಡ್ಯುಲಸ್ ಆಫ್ Z1 plus Z2 is equal to ಮಾಡ್ಯುಲಸ್ ಆಫ್ Z1 plus ಮಾಡ್ಯುಲಸ್ ಆಫ್ Z2. ಹೌದಾ? ಇದನ್ನ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಅವಾಗಿದು ಮಾಡ್ಯುಲಸ್ ಆಫ್ Z1 plus Z2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್. ಹೌದಾ? ಸಾರಿ, ಮಾಡ್ಯುಲಸ್ ಆಫ್ Z1 plus Z2 ಹೋಲ್ ಸ್ಕ್ವೇರ್. ಹೌದಾ? ಯಾಕಂದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಅಲ್ಲ. ನೋಡಿ ಮಾಡ್ಯುಲಸ್ ಆಫ್ Z1 plus Z2 ಹೋಲ್ ಸ್ಕ್ವೇರ್ ಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಫಾರ್ಮುಲಾ ಹೇಳಿದ್ವಿ, ಗೊತ್ತಿರಬೇಕು. ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಪ್ಲಸ್ 2 ಇಂಟು ರಿಯಲ್ ಪಾರ್ಟ್ ಆಫ್ Z1 into Z2 bar is equal to
ಇದು ಮಾಡ್ಯುಲಸ್ ಆಫ್ z1 ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ z2 ಸ್ಕ್ವೇರ್ ಪ್ಲಸ್ 2 ಇಂಟು ಮಾಡ್ಯುಲಸ್ ಆಫ್ z1 ಇಂಟು ಮಾಡ್ಯುಲಸ್ ಆಫ್ z2 ಬರುತ್ತೆ. ಹೌದಾ? ನೋಡಿ, ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಹೌದಾ? ಇದರಲ್ಲಿ ಏನ್ ಬರ್ತಾ ಇದೆ? 2 ಇಂಟು ರಿಯಲ್ ಪಾರ್ಟ್ ಆಫ್, ಹೌದಾ, z1 ಇಂಟು z2 ಬಾರ್. ನೋಡಿ, z1 ಅಂದ್ರೆ ಏನಿರೋದು? r1 ಇಂಟು ಸಿಸ್ ಥೀಟಾ 1. ಹೌದಾ? ನೋಡಿ, ಕಾಂಜುಗೇಟ್ ಮಾಡ್ಕೊಂಡಾಗ ಥೀಟಾ 2 ಬದಲಿ ಮೈನಸ್ ಥೀಟಾ 2 ಬರ್ಕೊಂಡ್ರೆ ಹಾಗಾದ್ರೆ ಇದು r2 ಇಂಟು ಸಿಸ್ ಆಫ್ ಮೈನಸ್ ಥೀಟಾ 2 ಬರುತ್ತೆ. 2 ಇಂಟು ಮಾಡ್ಯುಲಸ್ ಆಫ್ z1 ಅಂದ್ರೆ r1, ಮಾಡ್ಯುಲಸ್ ಆಫ್ z2 ಅಂದ್ರೆ r2. ಹೌದಾ? ಇದು ಗೊತ್ತಿದೆ? ಅದ್ರ 2 ಕ್ಯಾನ್ಸಲ್ ಆಯ್ತು. ರಿಯಲ್ ಪಾರ್ಟ್ ಆಫ್ ಇಲ್ಲಿ ಏನು ಉಳಿತಾ ಇದೆ? r1 ಇಂಟು r2 ಇಂಟು ಸಿಸ್ ಥೀಟಾ 1 ಇಂಟು ಸಿಸ್ ಥೀಟಾ 2 ಇತ್ತು ಅಂದ್ರೆ ಆಂಗಲ್ ನ ಆಡ್ ಮಾಡ್ಬೇಕು ತಾನೆ? ಈಗ ಜಸ್ಟ್ ಹೇಳಿದ್ವಿ ಇಲ್ಲಿ ಸಿಸ್ ಥೀಟಾ 1 ಬೈ ಸಿಸ್ ಥೀಟಾ 2 ಇತ್ತು ಅಂದ್ರೆ ಸಿಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಇದೆ ಅಲ್ಲ, ಅದೇ ತರ ಸಿಸ್ ಆಫ್ ಥೀಟಾ 1 ಇಂಟು ಥೀಟಾ 2 ಇತ್ತು ಅಂದ್ರೆ ಆಂಗಲ್ ನ ಆಡ್ ಮಾಡ್ಬೇಕು, ಥೀಟಾ 1 ಪ್ಲಸ್ ಥೀಟಾ 2. ಅದೇ ತರ ಡಿವೈಡ್ ಇತ್ತು ಅಂದ್ರೆ ಆಂಗಲ್ ನ ಸಬ್ಟ್ರಾಕ್ಟ್ ಮಾಡ್ತೀವಿ, ಪ್ರಾಡಕ್ಟ್ ಇತ್ತು ಅಂದ್ರೆ ಆಂಗಲ್ ನ ಆಡ್ ಮಾಡ್ತೀವಿ. ಹಾಗಾದ್ರೆ ಇದನ್ನ ಏನ್ ಬರೀಬಹುದು ಅಂದ್ರೆ ಈಗ ಇಲ್ಲಿ ಸಿಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2, ಯಾಕಂದ್ರೆ ಇಲ್ಲಿ ನೋಡಿ ಮೈನಸ್ ಥೀಟಾ 2 ಇದೆ. ಹೌದಾ? ಇಸ್ ಈಕ್ವಲ್ ಟು r1 r2. ನೋಡಿ, ರಿಯಲ್ ಪಾರ್ಟ್ ಆಫ್ ಇದನ್ನ ಏನಾದ್ರು ಬರ್ಕೊಂಡ್ವಿ ಅಂದ್ರೆ r1 r2 ಇಂಟು ಕಾಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಪ್ಲಸ್ i ಇಂಟು ಸೈನ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಇಸ್ ಈಕ್ವಲ್ ಟು r1 r2. ಹೌದಾ? ನೋಡಿ, ಇದು ರಿಯಲ್ ಪಾರ್ಟ್ ಆಗುತ್ತಾನೆ, ಇದು ಇಮ್ಯಾಜಿನರಿ ಪಾರ್ಟ್. ನಮಗೆ ರಿಯಲ್ ಪಾರ್ಟ್ ಆಫ್ ಅಷ್ಟೇ ಇದೆ ಅಲ್ಲ, ಅದಕ್ಕಿಂತ r1 r2 ಇಂಟು ಕಾಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಇಸ್ ಈಕ್ವಲ್ ಟು r1 r2 ಬಂತು. ನೋಡಿ, ಎರಡು ಕ್ಯಾನ್ಸಲ್ ಆಗ್ಬಿಟ್ಟಿಲ್ಲಿ. ಕಾಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಇಸ್ ಈಕ್ವಲ್ ಟು 1 ಅಂದ್ರೆ ಕಾಸ್ 0 ಬರೀಬೋದಲ್ಲ. ಹಾಗಾದ್ರೆ ಥೀಟಾ 1 ಮೈನಸ್ ಥೀಟಾ 2 ಈಕ್ವಲ್ ಟು 0 ಬಂತು. ಥೀಟಾ 1 ಅಂದ್ರೆ ಏನ್ ತಗೊಂಡಿದ್ವಿ? ಆರ್ಗ್ಯುಮೆಂಟ್ ಆಫ್ z1, ಥೀಟಾ 2 ಅಂದ್ರೆ ಆರ್ಗ್ಯುಮೆಂಟ್ ಆಫ್ z2. ಹಾಗಾದ್ರೆ ಇಲ್ಲಿ ಆರ್ಗ್ಯುಮೆಂಟ್ ಆಫ್ z1 ಮೈನಸ್ ಆರ್ಗ್ಯುಮೆಂಟ್ ಆಫ್ z2 ಈಕ್ವಲ್ ಟು 0 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ 3 ಬರುತ್ತೆ. ನೋಡಿ, ಈ ತರ ರೇರ್ ಕೇಳೋದು ಕಾಂಪಿಟೇಟಿವ್ಗೆ, ಸಿಇಟಿಗೆಲ್ಲ ಕೇಳೋದು ರೇರು, ಜೆಇ ಕೇಳ್ತಾ ಇರ್ತಾರೆ. ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ ಹೇಗೆ ಮಾಡ್ಕೊಂತಿದೀವಿ ಅಂತೇಳಿ. ನೋಡಿ, ಇಲ್ಲಿ ಮಾಡ್ಯುಲಸ್ ಆಫ್ z1 ಪ್ಲಸ್ z2 ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z1 ಪ್ಲಸ್ ಮಾಡ್ಯುಲಸ್ ಆಫ್ z2 ಇತ್ತು ಅಂದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂತೀವಿ. ಹೌದಾ? ಮತ್ ನೋಡಿ, ಈ ತರ ಇತ್ತು ಅಂದ್ರೆ z1 ಗೆ r1 ಸಿಸ್ ಥೀಟಾ 1 r2 ಸಿಸ್ ಥೀಟಾ 2 ಈ ತರ ತಗೊಂಡ್ಬಿಟ್ವಿ ಅಂದ್ರೆ ಈಸಿ ಆಗ್ಬಿಡುತ್ತೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 21. ನೋಡಿ, ಅದು ಡೈರೆಕ್ಟ್ ಆಗಿ ಬರೀಬಹುದು, ಈ ತರ ಕಾಂಪಿಟೇಟಿವ್ ಕೇಳ್ಬೋದು. ದ ಮಾಡ್ಯುಲಸ್ ಆಂಪ್ಲಿಟ್ಯೂಡ್, ಹೌದಾ, ಫಾರ್ಮ್ ಆಫ್ ಅಂತ ಹೇಳಿ. ಮಾಡ್ಯುಲಸ್ ಆಂಪ್ಲಿಟ್ಯೂಡ್ ಫಾರ್ಮ್ ಅಂದ್ರೂ ಒಂದೇ, ಪೋಲಾರ್ ಫಾರ್ಮ್ ಅಂದ್ರೂ ಒಂದೇ. ಹೌದಾ? ನೋಡಿ, z ಗೆ 1 ಮೈನಸ್ ರೂಟ್ 3i ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಮಾಡ್ಯುಲಸ್ ಆಫ್ z ಅಂದ್ರೆ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಅಂದ್ರೆ 1 ಪ್ಲಸ್ 3 ಅಂದ್ರೆ ರೂಟ್ 4, ದಟ್ ಈಸ್ ಈಕ್ವಲ್ ಟು 2 ಬಂತು. ಹೌದಾ? ನೆಕ್ಸ್ಟ್ ನೋಡಿ, ಅಂಡ್ ಆಂಪ್ಲಿಟ್ಯೂಡ್ ಆಫ್ z ಡೈರೆಕ್ಟ್ ಆಗಿ ಬರೀಬಹುದಾ? x ಪಾಸಿಟಿವ್ y ನೆಗೆಟಿವ್. x ಪಾಸಿಟಿವ್ y ನೆಗೆಟಿವ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಬರುತ್ತೆ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಹೌದಾ? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಆಂಪ್ಲಿಟ್ಯೂಡ್ ಮೈನಸ್ ಆಲ್ಫಾ ತಾನೆ, ಅಂದ್ರೆ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3/1 ಅಂದ್ರೆ ಆನ್ಸರ್ ಮೈನಸ್ π/3 ಬರುತ್ತೆ. ದೇರ್ಫೋರ್ z ಇಸ್ ಈಕ್ವಲ್ ಟು r ಸಿಸ್ ಥೀಟಾ ಅಲ್ಲ, ಅಂದ್ರೆ 2 ಇಂಟು ಸಿಸ್ ಆಫ್ ಮೈನಸ್ π/3 ಬರುತ್ತೆ. ಹೌದಾ? 2 ಇಂಟು ಸಿಸ್ ಆಫ್ ಮೈನಸ್ π/3 ಅಂದ್ರೆ ಥರ್ಡ್ ಒನ್ ಬರುತ್ತೆ. ಆಯ್ತಲ್ಲ? ಹೇಗೆ ನೋಡಿ, ಆರ್ ಸಿಸ್ ಥೀಟಾ ಗೊತ್ತಿರಬೇಕು, ಅದಕ್ಕೆ ಪೋಲಾರ್ ಫಾರ್ಮ್ ಅಥವಾ ಮಾಡ್ಯುಲಸ್ ಆಂಪ್ಲಿಟ್ಯೂಡ್ ಫಾರ್ಮ್ ಅಂತಾನು ಹೇಳ್ತಾರೆ. ಹೌದಾ? ನೆಕ್ಸ್ಟ್ ನೋಡಿ 22. If z1, z2 are two complex numbers satisfying modulus of z1 minus 3z2 by 3 minus z1 z2 bar is equal to 1, ಜೊತೆಗೆ modulus of z1 is
ನಾಟ್ ಈಕ್ವಲ್ ಟು 3 ದೆನ್ ಮಾಡ್ಯುಲಸ್ ಆಫ್ Z2 ಕೇಳಿದಾರೆ ನೋಡಿ. ಇದು ಡಿಫೈನ್ಡ್ ಇದೆ. ನೋಡಿ ಇನ್ನು ಮಾಡ್ಯುಲಸ್ ಆಫ್ Z1 ಮೈನಸ್ 3Z2 ಬೈ, ಹೌದಾ, ನಮಗೆ ಮಾಡ್ಯುಲಸ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ, ಹೌದಾ, ಏನ್ ಗೊತ್ತಿರೋದು ಅಂದ್ರೆ ಮಾಡ್ಯುಲಸ್ ಆಫ್ Z1 ಬೈ ಮಾಡ್ಯುಲಸ್ ಆಫ್ Z2 ಎರಡು ಸಪರೇಟ್ ಆಗಿ ಬರೀಬೋತಾನೆ. ಅಂದ್ರೆ ಇದು ಮಾಡ್ಯುಲಸ್ ಆಫ್ 3 ಮೈನಸ್ Z1 ಇಂಟು Z2 ಬೈ ಇಸ್ ಈಕ್ವಲ್ ಟು 1 ಬರೀಬಹುದು. ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಮಾಡ್ಯುಲಸ್ ಆಫ್ Z1 ಮೈನಸ್ 3Z2 ಇಸ್ ಈಕ್ವಲ್ ಟು 1 ಇಂಟು ಅಂದ್ರೆ ಮಾಡ್ಯುಲಸ್ ಆಫ್ 3 ಮೈನಸ್ Z1 ಇಂಟು Z2 ಬಾರ್ ಇಷ್ಟು ಬರುತ್ತಲ್ಲ. ನೋಡಿ ಇದನ್ನು ಯಾವ ತರ ಸಿಂಪ್ಲಿಫೈ ಮಾಡಿ ಅಂದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ನೋಡಿ ಇದನ್ನ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ ಅಂದ್ರೆ ಮಾಡ್ಯುಲಸ್ ಆಫ್ Z1 ಮೈನಸ್ 3Z2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ 3 ಮೈನಸ್ Z1 ಇಂಟು Z2 ಬಾರ್ ಹೋಲ್ ಸ್ಕ್ವೇರ್. ಹೌದಾ, ನೆಕ್ಸ್ಟ್ ನೋಡಿ ಇನ್ನು ಎ ಪ್ಲಸ್ ಬಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ತರ ಇದೆ. ಅದಕ್ಕೆ ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ 3Z2 ಹೋಲ್ ಸ್ಕ್ವೇರ್ ಮೈನಸ್ 2 3s are 6 ಆಗುತ್ತಲ್ಲ, 6 ಇಂಟು ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್ ಬರುತ್ತೆ. ಹೌದಾ, ಅದೇ ತರ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದೆ ಅಂದ್ರೆ ಏನ್ ಬರುತ್ತೆ, ಮಾಡ್ಯುಲಸ್ ಆಫ್ 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ ಮಾಡ್ಯುಲಸ್ ಆಫ್ Z1 ಇಂಟು Z2 ಬಾರ್ ಹೋಲ್ ಸ್ಕ್ವೇರ್ ಮೈನಸ್ 2 3s are 6 ಇಂಟು ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್. ಹೌದಾ, ನೋಡಿ ಮೈನಸ್ 6 ಇಂಟು ರಿಯಲ್ ಪಾರ್ಟ್ ಆಫ್ Z1 Z2 ಬಾರ್ ಮೈನಸ್ 6 ಇಂಟು ರಿಯಲ್ ಪಾರ್ಟ್ ಆಫ್ Z1 Z2 ಬಾರ್ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಪ್ಲಸ್ 9 ಇಂಟು ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್. ನೋಡಿ ಇದನ್ನ ಇವೆರಡನ್ನ LHS ಗೆ ತಗೊಂಡೆ ಅಂದ್ರೆ ಮೈನಸ್ 9 ಮೈನಸ್ ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಇಂಟು ಮಾಡ್ಯುಲಸ್ ಆಫ್ Z2 ಬಾರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಬರೀಬೋದಲ್ಲ. ನೋಡಿ ಇವೆರಡನ್ನು LHS ಗೆ ತಗೊಂಡಿದೀವಿ ಅಷ್ಟೇ. ಇದು ನೋಡಿ ಇದನ್ನ ಫ್ಯಾಕ್ಟರೈಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಹಾಗೆ ಬರೀತೀನಿ. ಇದರಲ್ಲಿ ಇದನ್ನ ಮೈನಸ್ ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಇಂಟು ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಬರೀಬಹುದು. ಯಾಕಂದ್ರೆ ಮಾಡ್ಯುಲಸ್ ಆಫ್ Z2 ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z2 ಬಾರ್ ಅಂತೇಳಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಬರ್ಕೊಂಡಿದ್ವಿ. ಹೌದಾ, ಅದನ್ನು ಯೂಸ್ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ನೋಡಿ ಪ್ಲಸ್ 9 ಇಂಟು ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 0. ಹೌದಾ, ಇವೆರಡರಲ್ಲೂ ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ನ ಕಾಮನ್ ತಗೊಂಡೆ ಅಂದ್ರೆ 1 ಮೈನಸ್ ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಬಂತು. ಮೈನಸ್ 9 ನ ಕಾಮನ್ ತಗೊಂಡೆ ಅಂದ್ರೆ 1 ಮೈನಸ್ ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಬರುತ್ತೆ ಇಸ್ ಈಕ್ವಲ್ ಟು 0. ಹೌದಾ, ಹಾಗಾದ್ರೆ 1 ಮೈನಸ್ ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಇಂಟು ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಮೈನಸ್ 9 ಇಸ್ ಈಕ್ವಲ್ ಟು 0 ಬಂತು. ಹೌದಾ, ಎರಡು ಈಕ್ವೇಟ್ ಮಾಡ್ಕೊಂಡ್ವಿ ಅಂದ್ರೆ ಒಂದು ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆರ್ ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಈಕ್ವಲ್ ಟು 9 ಬರುತ್ತೆ. ಅಂದ್ರೆ ಮಾಡ್ಯುಲಸ್ ಆಫ್ Z2 ಇಸ್ ಈಕ್ವಲ್ ಟು 1 ಆರ್ ಮಾಡ್ಯುಲಸ್ ಆಫ್ Z1 ಇಸ್ ಈಕ್ವಲ್ ಟು 3 ಬರುತ್ತೆ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮಾಡ್ಯುಲಸ್ ಆಫ್ Z1 ಇಸ್ ನಾಟ್ ಈಕ್ವಲ್ ಟು 3 ಅಂತ ಹೇಳಿದ್ದಾರೆ. ಹೌದಾ, ಇಲ್ಲಿ ಗಿವನ್ ಇದು. ದಟ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ Z2 ಇಸ್ ಈಕ್ವಲ್ ಟು 1 ಆಗುತ್ತೆ. ಅಂದ್ರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ನೋಡಿ ಈ ತರದ್ದು ರೇರ್ ಕೇಳೋದು ಕಾಂಪಿಟೇಟಿವ್ಗೆ. ಇದನ್ನು JE ಕೇಳ್ಬೋದು. ಜಸ್ಟ್ ಐಡಿಯಾ ಗೊತ್ತಿರ್ಲಿ ಅಷ್ಟೇ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 23. ನೋಡಿ ಮಾಡ್ಯುಲಸ್ ಆಫ್ Z ಮೈನಸ್ I ಡಿವೈಡೆಡ್ ಬೈ Z ಪ್ಲಸ್ I ಇಸ್ ಈಕ್ವಲ್ ಟು 1 ದೆನ್ ದ ಲೋಕಸ್ ಆಫ್ Z ಈಸ್ ಅಂತ ಹೇಳಿದ್ದಾರೆ. ನೋಡಿ ಈ ತರ ಕೊಟ್ಟಿದ್ರು ಅಂದ್ರೆ ಲೋಕಸ್ ನ ಯಾವಾಗ Z ಇಸ್ ಈಕ್ವಲ್ X ಪ್ಲಸ್ IY ಅಂತ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ಲೆಟ್ Z ಇಸ್ ಈಕ್ವಲ್ ಟು X ಪ್ಲಸ್ IY ಅಂತ ತಗೊಂತೀನಿ. ನೋಡಿ ಗಿವನ್ ಏನಿರೋದು ಮಾಡ್ಯುಲಸ್ ಆಫ್ Z ಮೈನಸ್ I ಬೈ
ಮಾಡ್ಯುಲಸ್ ಆಫ್ z ಪ್ಲಸ್ ಐ ಇಸ್ ಈಕ್ವಲ್ ಟು 1 ಅಥವಾ ಮಾಡ್ಯುಲಸ್ ಆಫ್ z ಮೈನಸ್ ಐ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z ಪ್ಲಸ್ ಐ ಬರುತ್ತೆ. ಹೌದಾ? ಈ z ಅಂದ್ರೆ x ಪ್ಲಸ್ ಐ ವೈ ತಗೊಂಡಿದ್ವಲ್ಲ, ಹಾಗಾದ್ರೆ ಇದು x ಪ್ಲಸ್ ಐ ವೈ ಮೈನಸ್ ಐ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ x ಪ್ಲಸ್ ಐ ವೈ ಪ್ಲಸ್ ಐ. ನೋಡಿ ಇದೇನಾಗುತ್ತೆ ಅಂತ ಚೆಕ್ ಮಾಡ್ಕೊಳೋದಷ್ಟೇ. ಇದೇನು ಬರೀಬಹುದು, ಮಾಡ್ಯುಲಸ್ ಆಫ್ x ಪ್ಲಸ್ ಐ ಇಂಟು y minus 1 is equal to modulus of x plus I into y plus 1. Modulus under root of real part square plus imaginary part square ಅಲ್ಲ, ಅಂದ್ರೆ x square plus y minus 1 whole square. ಇದು root of x square plus y plus 1 whole square. ಹೌದಾ? ನೋಡಿ ಸ್ಕ್ವೇರ್ ರೂಟ್ ಹೋಗ್ಲಿ ಅಂತೇಳಿ ಇಲ್ಲಿ ಏನ್ ಮಾಡ್ಕೊಂತೀವಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಹೌದಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ವಿ ಅಂದ್ರೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ 1 ಹೋಲ್ ಸ್ಕ್ವೇರ್. ನೋಡಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಎಕ್ಸ್ಪ್ಯಾಂಡ್ ಮಾಡಿದೆ ಅಂದ್ರೆ ವೈ ಸ್ಕ್ವೇರ್ ಪ್ಲಸ್ 1 ಮೈನಸ್ 2y ಇಸ್ ಈಕ್ವಲ್ ಟು, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದೆ ಅಂದ್ರೆ ವೈ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2y. ನೋಡಿ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, 1 ಕ್ಯಾನ್ಸಲ್ ಆಯ್ತು. ಮೈನಸ್ 2y ನ ಆರ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ 2y ಪ್ಲಸ್ 2y ಈಕ್ವಲ್ ಟು 0, 4y ಈಕ್ವಲ್ ಟು 0 ಅಥವಾ y ಇಸ್ ಈಕ್ವಲ್ ಟು 0 ಬರುತ್ತೆ. ಅಂದ್ರೆ ಫಸ್ಟ್ ಒಂದು ಬರುತ್ತೆ ಅಷ್ಟೇ. ನೋಡಿ ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ಇಲ್ಲಿ ಏನ್ ಮಾಡ್ಕೋಬೇಕು ಅಂತ ಹೇಳಿ, ಇಲ್ಲಿ ಯಾವಾಗ ಲೋಕಸ್ ಕೇಳಿದ್ರು ಅಂದ್ರೆ ಯಾವಾಗ್ಲೂ z ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತ ತಗೊಂಡ್ಬಿಡಿ, ಅವಾಗ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೋಡಿ 24, 25 ಈ ತರದ್ದು ಕೇಳ್ತಾ ಇರ್ತಾರೆ, ಇದು ಈಸಿಯಾಗಿ ಬರೀಬಹುದು. ನೋಡಿ ಇದಕ್ಕೆ ಏನ್ ಗೊತ್ತಿರ್ಲಿ ಅಂದ್ರೆ ಆಯ್ಲರ್ ಫಾರ್ಮ್ ಅಲ್ಲಿ ಬರ್ಕೊಂಡ್ಬಿಡಿ. ಆಲ್ರೆಡಿ ನಾವು ಒಂದು ನೋಟ್ ಏನ್ ಹೇಳಿದ್ವಿ ಅಂದ್ರೆ ಸಿಸ್ ತೀಟಾ ಅಂತ ಇತ್ತು ಅಂದ್ರೆ ಇನ್ನು ಇ ಪವರ್ ಐ ತೀಟಾ ಅಂತ ಬರೀಬಹುದು. ಹೌದಾ? ಅದೇ ತರ ಸಿಸ್ ಮೈನಸ್ ತೀಟಾ ಅಂದ್ರೆ ಇಷ್ಟೇ, ಕಾಸ್ ತೀಟಾ ಮೈನಸ್ ಐ ಸೈನ್ ತೀಟಾ ಇತ್ತು ಅಂದ್ರೆ ಇದನ್ನ ಇ ಪವರ್ ಮೈನಸ್ ಐ ತೀಟಾ ಅಂತ ಬರೀಬಹುದು. ನೋಡಿ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬರೀಬಹುದು. 24 ನ ಏನ್ ಕೊಟ್ಟಿದ್ದಾರೆ, ಕಾಸ್ 3 ತೀಟಾ ಪ್ಲಸ್ ಐ ಸೈನ್ ಆಲ್ಫಾ ಹೋಲ್ ಪವರ್ 5 ಇಂಟು ಕಾಸ್ 4 ಆಲ್ಫಾ ಮೈನಸ್ ಐ ಸೈನ್ 4 ಆಲ್ಫಾ ಹೋಲ್ ಪವರ್ 6. ಹೌದಾ? ನೋಡಿ ಇದನ್ನ ಹೇಗೆ ಬರೀತೀನಿ ಅಂದ್ರೆ ಪ್ಲಸ್ ಇದೆ ಅಂದ್ರೆ ಪವರ್ ಅಲ್ಲಿ ಪ್ಲಸ್ ಬರೆಯೋದು, ಅಂದ್ರೆ ಇ ಪವರ್ ಐ ತೀಟಾ ಇರೋ ಜಾಗ 3 ಆಲ್ಫಾ ಇದೆ ಹೋಲ್ ಪವರ್ 5 ಇಂಟು ಇದನ್ನ ಮೈನಸ್ ಇದೆ ಅದಕ್ಕೆ ಇ ಪವರ್ ಮೈನಸ್ ಐ 4 ಆಲ್ಫಾ ಹೋಲ್ ಪವರ್ 6. ನೋಡಿ ಎ ಪವರ್ ಎಂ ಹೋಲ್ ಪವರ್ ಎನ್ ತರ ಇದೆ ತಾನೆ, ಅದಕ್ಕೆ ಇ ಪವರ್ ಐ 15 ಆಲ್ಫಾ ಇಂಟು ಇ ಪವರ್ ಮೈನಸ್ ಐ 6 4 24 ಆಲ್ಫಾ. ಅಂದ್ರೆ ಎ ಪವರ್ ಎಂ ಇಂಟು ಎ ಪವರ್ ಎನ್ ಇತ್ತು ಅಂದ್ರೆ ಪವರ್ ನ ಆಡ್ ಮಾಡ್ಬೇಕಲ್ಲ, ಇಷ್ಟು ಬರುತ್ತೆ. 24 ಮೈನಸ್ 5 ಅಂದ್ರೆ ಮೈನಸ್ 19 ಬರುತ್ತೆ, ಅಂದ್ರೆ ಇ ಪವರ್ ಮೈನಸ್ ಐ 19 ಆಲ್ಫಾ. ಅಂದ್ರೆ ಇದನ್ನ ಹೇಗೆ ಬರೀಬಹುದು ಅಂದ್ರೆ ಕಾಸ್ 19 ಆಲ್ಫಾ ಮೈನಸ್ ಐ ಸೈನ್ 19 ಆಲ್ಫಾ ಬರುತ್ತೆ ಅಷ್ಟೇ. ಹೌದಾ? ಸರಿ 15 ಅಲ್ಲ ಇದು, ಅಂದ್ರೆ 15 ಮೈನಸ್ 24 ಅಂದ್ರೆ 9 ಬರುತ್ತೆ. ಅಂದ್ರೆ ಆನ್ಸರ್ ಕಾಸ್ 9 ಆಲ್ಫಾ ಮೈನಸ್ ಐ ಸೈನ್ 9 ಆಲ್ಫಾ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ 1 ಬರುತ್ತೆ. ಹೋಯ್ತಲ್ಲ? ನೋಡಿ ಈ ತರದ ಎಲ್ಲಾ ಪ್ರಾಬ್ಲಮ್ ಈ ಪವರ್ ಗೆ ಬರ್ಕೊಂಡ್ಬಿಡಿ, ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು. ಹೋಯ್ತಲ್ಲ? ಇಲ್ಲಿ ನೋಡಿ ಇದನ್ನು ಅಷ್ಟೇ 25 ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ 5. ಹೌದಾ? ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ 5 ಇಂಟು ಕಾಸ್ 3 ಥೀಟಾ ಮೈನಸ್ ಐ ಸೈನ್ 3 ಥೀಟಾ ಹೋಲ್ ಪವರ್ 6 ಡಿವೈಡೆಡ್ ಬೈ ಕಾಸ್ 2 ಥೀಟಾ ಪ್ಲಸ್ ಐ ಸೈನ್ 2 ಥೀಟಾ ಹೋಲ್ ಕ್ಯೂಬ್ ಇಂಟು ಕಾಸ್ 4 ಥೀಟಾ ಮೈನಸ್ ಐ ಸೈನ್ 4 ಥೀಟಾ ಹೋಲ್ ಪವರ್ 5. ಹೌದಾ? ನೋಡಿ ಇದನ್ನೀಗ
ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ 5 ಇದೆಲ್ಲ ಇದನ್ನ ಇ ಪವರ್ ಐ ಥೀಟಾ ಹೋಲ್ ಪವರ್ 5 ಬರೀಬಹುದು. ಮೈನಸ್ ಇತ್ತು ಅಂದ್ರೆ ಮೈನಸ್ ಬರೆಯೋದು. ಇ ಪವರ್ ಮೈನಸ್ ಐ 3 ಥೀಟಾ ಹೋಲ್ ಪವರ್ 6 ಡಿವೈಡೆಡ್ ಬೈ ಇದನ್ನ ಇ ಪವರ್ 2 ಥೀಟಾ ಹೋಲ್ ಕ್ಯೂಬ್, ಇದು ಇ ಪವರ್ ಮೈನಸ್ ಐ 4 ಥೀಟಾ ಹೋಲ್ ಪವರ್ 5. ಹೌದಾ? ನೋಡಿ ಹಾಗಾದ್ರೆ ಇದನ್ನ ಹೇಗೆ ಬರೀತೀವಿ? ಇ ಪವರ್ ಐ 5 ಥೀಟಾ ಇಂಟು ಇ ಪವರ್ ಮೈನಸ್ ಐ 18 ಥೀಟಾ ಡಿವೈಡೆಡ್ ಬೈ ಇ ಪವರ್ ಐ 3 2 6 ಥೀಟಾ ಇ ಪವರ್ ಮೈನಸ್ ಐ 5 4 20 ಥೀಟಾ. ಹೌದಾ? ನೆಕ್ಸ್ಟ್ ನೋಡಿ ಎ ಪವರ್ ಎಂ ಇಂಟು ಎ ಪವರ್ ಎನ್ ಇತ್ತು ಅಂದ್ರೆ ಎ ಪವರ್ ಎಂ ಪ್ಲಸ್ ಎನ್, ಡಿನಾಮಿನೇಟರ್ ಇತ್ತು ಅಂದ್ರೆ ಎ ಪವರ್ ಎಂ ಮೈನಸ್ ಎನ್ ಬರೀತಿದ್ವಿ. ಅದೇ ಐಡಿಯಾ ಯೂಸ್ ಮಾಡ್ಕೊಂಡೆ ಅಂದ್ರೆ ಇ ಪವರ್ ಐ 5 ಥೀಟಾ ಮೈನಸ್ ಐ 18 ಥೀಟಾ, ಇದು ಡಿನಾಮಿನೇಟರ್ ನ್ಯೂಮರೇಟರ್ಗೆ ಹೋಯ್ತು ಅಂದ್ರೆ ಮೈನಸ್ ಐ 6 ಥೀಟಾ, ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಐ 20 ಥೀಟಾ ಬರುತ್ತೆ. ಅಂದ್ರೆ ಇದು ಇ ಪವರ್ 20 ಮೈನಸ್ 6 ಅಂದ್ರೆ 14, 14 ಮೈನಸ್ 18 ಅಂದ್ರೆ ಮೈನಸ್ 4, ಮೈನಸ್ 4 ಪ್ಲಸ್ 5 ಅಂದ್ರೆ 1, ಅಂದ್ರೆ ಇ ಪವರ್ ಐ ಥೀಟಾ ಬರುತ್ತೆ. ಇ ಪವರ್ ಐ ಥೀಟಾ ಅಂದ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಅಥವಾ ಸಿಸ್ ಥೀಟಾ ಬರೀಬಹುದು. ಸೆಕೆಂಡ್ ಒಂದು ಬರುತ್ತೆ. ಈಗ ನೋಡಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ನೋಡಿ ಮತ್ತೆ ಈ ತರ ಎಲ್ಲ ಬರೀಬೇಕು ಅಂದ್ರೆ ಕಾಸ್ ಪ್ಲಸ್ ಐ ಸೈನ್ ಇರಬೇಕು, ಇಲ್ಲ ಅಂದ್ರೆ ಕಾಸ್ ಮೈನಸ್ ಐ ಸೈನ್ ಇರಬೇಕು. ಮತ್ತೆ ಸೈನ್ ಪ್ಲಸ್ ಐ ಕಾಸ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರೆಯೋಕೆ ಬರಲ್ಲ. ಆಯ್ತಲ್ಲ? ನೋಡಿ ಕಾಸ್ ಪ್ಲಸ್ ಐ ಸೈನ್ ಇರಬೇಕು, ಇಲ್ಲ ಅಂದ್ರೆ ಕಾಸ್ ಮೈನಸ್ ಐ ಸೈನ್ ಇರಬೇಕು. ಆಯ್ತಲ್ಲ? ಈಗ ನೋಡಿ, ಯಾಕಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಸೈನ್ ಪ್ಲಸ್ ಐ ಕಾಸ್ ಇದೆ, ಅದಕ್ಕೆ ಡೈರೆಕ್ಟ್ ಆಗಿ ಬರೆಯೋಕೆ ಬರಲ್ಲ. ಅದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡಿ 26 sin pi by 8 plus I cos pi by 8 divided by sin pi by 8 minus I cos pi by 8 whole power 8. ಹೌದಾ? ನೋಡಿ ಇದನ್ನ ಕಾಸ್ ಪ್ಲಸ್ ಐ ಸೈನ್ ಫಾರ್ಮ್ಯಾಟ್ ಚೇಂಜ್ ಮಾಡ್ಕೋಬೇಕು. ಆತರ ಹೇಗ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ ತಾನೆ. ಹೌದಾ? ಇಲ್ಲಿ 1 ಇರುತ್ತೆ, ಇಲ್ಲೂ 1 ಇರುತ್ತೆ. ಆಕ್ಚುಲಿ ನಾವು 1 ನ ಹೇಗ್ ಬರೀಬಹುದು ಅಂದ್ರೆ ಮೈನಸ್ ಐ ಸ್ಕ್ವೇರ್ ಅಂತ ಬರೀಬಹುದು. ಹೌದಾ? ಈಗ ನೋಡಿ ಮೈನಸ್ ಐ ಸ್ಕ್ವೇರ್ ಸೈನ್ ಪೈ ಬೈ 8 ಪ್ಲಸ್ ಐ ಇಂಟು ಕಾಸ್ ಪೈ ಬೈ 8 ಡಿವೈಡೆಡ್ ಬೈ ಈ 1 ಅಷ್ಟೇ ಮೈನಸ್ ಐ ಸ್ಕ್ವೇರ್ ಇಂಟು ಸೈನ್ ಪೈ ಬೈ 8 ಮೈನಸ್ ಐ ಇಂಟು ಕಾಸ್ ಪೈ ಬೈ 8 ಹೋಲ್ ಪವರ್ 8. ಹೌದಾ? ನೋಡಿ ನ್ಯೂಮರೇಟರ್ ಅಲ್ಲಿ ಪ್ಲಸ್ ಐ ನ ಕಾಮನ್ ತಗೋತೀನಿ, ಅವಾಗಿದು ಕಾಸ್ ಪೈ ಬೈ 8 ಮೈನಸ್ ಐ ಸೈನ್ ಪೈ ಬೈ 8 ಆಗುತ್ತೆ. ಹೌದಾ? ನೋಡಿ ಒಟ್ಟು ಕಾಸ್ ಇಂದ ಕೋಎಫಿಷಿಯಂಟ್ ಪ್ಲಸ್ 1 ಆಗುವ ಕಾಮನ್ ತೆಗಿಬೇಕು. ಇಲ್ಲಿಗ ಮೈನಸ್ ಐ ಕಾಮನ್ ತಗೊಂಡೆ ಅಂದ್ರೆ ಇದು ಏನಾಗುತ್ತೆ ಕಾಸ್ ಪೈ ಬೈ 8 ಪ್ಲಸ್ ಐ ಇಂಟು ಸೈನ್ ಪೈ ಬೈ 8 ಹೋಲ್ ಪವರ್ 8 ಇದೆ. ನೋಡಿ ಐ ಕ್ಯಾನ್ಸಲ್ ಆಯ್ತು, ಅಂದ್ರೆ ಮೈನಸ್ ಉಳಿಯುತ್ತೆ. ನ್ಯೂಮರೇಟರ್ನ ಈಗ ಇ ಪವರ್ ಮೈನಸ್ ಐ ಪೈ ಬೈ 8 ಬರೀಬಹುದು. ಡಿನಾಮಿನೇಟರ್ನ ಇ ಪವರ್ ಐ ಪೈ ಬೈ 8 ಹೋಲ್ ಪವರ್ 8 ಅಲ್ಲ. ನೋಡಿ ಮೈನಸ್ ಪವರ್ ಈವನ್ ನಂಬರ್ ಅಂದ್ರೆ ಪ್ಲಸ್ ಆಗ್ಬಿಡುತ್ತೆ. ಇದನ್ನ ಇ ಪವರ್ ಮೈನಸ್ ಐ ಪೈ ಬೈ 8 ಇದು ಡಿನಾಮಿನೇಟರ್ ಇಂದ ಹೋಯ್ತು ಅಂದ್ರೆ ಮೈನಸ್ ಐ ಪೈ ಬೈ 8 ಹೋಲ್ ಪವರ್ 8 ಬರೀಬೋದಲ್ಲ. ಎ ಪವರ್ ಎಂ ಬೈ ಎ ಪವರ್ ಎನ್ ಎಲ್ಲ ಸೇಮು. ನಾವಿಲ್ಲಿಗ ಥಿಯರಿ ಆಫ್ ಇಂಡಿಸಿಸ್ ಅಲ್ಲಿ ಮಾಡ್ಕೊಂತೀವಲ್ಲ ಆ ತರ ಮಾಡ್ಕೊಂಡು ಹೋದಷ್ಟೇ. ಹೌದಾ? ಅಂದ್ರೆ ಇ ಪವರ್ 8 ಎಲ್ ಸಿ ಎಂ ತಗೊಂಡೆ ಅಂದ್ರೆ ಮೈನಸ್ ಐ ಪೈ ಹೋಲ್ ಪವರ್ 8 ಇರೋದು ಇಂಟು 8 ಆಗುತ್ತಲ್ಲ, 8 ಕ್ಯಾನ್ಸಲ್ ಆಗಿ ಇ ಪವರ್ ಮೈನಸ್ ಐ 2 ಪೈ ಬಂತು. ಇದನ್ನ ಹೇಗೆ ಬರೀಬಹುದು ಅಂದ್ರೆ ಕಾಸ್ 2 ಪೈ ಮೈನಸ್ ಐ ಸೈನ್ 2 ಪೈ. ಹೌದಾ? ಕಾಸ್ E1 ಪೈ ಅಂದ್ರೆ 1 ಮೈನಸ್ ಸೈನ್ ಎನ್ ಪೈ ಅಂದ್ರೆ 0, ಅಂದ್ರೆ ಆನ್ಸರ್ 1 ಬರುತ್ತೆ. ಹೌದಾ? ಕಾಸ್ 2 ಪೈ ಅಂದ್ರೆ ಗೊತ್ತಿರಬೇಕು 1, ಕಾಸ್ ಪೈ ಅಂದ್ರೆ ಮೈನಸ್ 1, ಅದಕ್ಕೆ ಕಾಸ್ E1 ಪೈ ಅಂದ್ರೆ 1, ಕಾಸ್ ಆಡ್ ಪೈ ಅಂತ ಹೇಳಿದ್ರೆ ಮೈನಸ್ 1 ಬರುತ್ತೆ. ಹೌದಾ? ಅದಕ್ಕೆ ಇಲ್ಲಿ 1 ಮೈನಸ್ ಐ ಇಂಟು 0 ಆಯ್ತು, ಅಂದ್ರೆ
1 ಥರ್ಡ್ ಒನ್ ಬರುತ್ತೆ ಅಷ್ಟೇ. ಹೋಯ್ತಲ್ಲ. ನೆಕ್ಸ್ಟ್ ಒನ್ ನೋಡಿ 27 ನೋಡಿ ಈ ತರದ್ದು ಇತ್ತು ಅಂದ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಚೇಂಜ್ ಮಾಡ್ಕೊಂಬಿಡಿ ಬರುತ್ತೆ ಈಸಿಯಾಗಿ. ನೋಡಿ ಈಗ z ಈಸ್ ಈಕ್ವಲ್ ಟು 1 ಪ್ಲಸ್ ಐ ಅಂತ ತಗೊಂಡೆ ಅಂದ್ರೆ ಮಾಡ್ಲಸ್ ಆಫ್ z ಅಂದ್ರೆ ಏನ್ ಬರೀಬಹುದು, ರೂಟ್ ಆಫ್ 1 ಪ್ಲಸ್ 1 ಅಂದ್ರೆ ರೂಟ್ 2 ಆಯ್ತು. ಆಂಪ್ಲಿಟ್ಯೂಡ್ ಆಫ್ z ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ತಾನೇ ಇದು, ಎಕ್ಸ್ ಪಾಸಿಟಿವ್ ಐ ಪಾಸಿಟಿವ್, ಅದಕ್ಕೆ ಟ್ಯಾನ್ ಇನ್ವರ್ಸ್ ಆಫ್ 1 ಬೈ 1 ಬರುತ್ತೆ ಅಂದ್ರೆ ಪೈ ಬೈ 4. ಹೌದಾ? ದಟ್ ಇಂಪ್ಲೈಸ್ z ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅಂದ್ರೆ ಇದು ರೂಟ್ 2 ಇಂಟು ಸಿಸ್ ಪೈ ಬೈ 4 ಬರೀಬೋದಲ್ಲ, ಅಥವಾ ಕಾಸ್ ಪೈ ಬೈ 4 ಪ್ಲಸ್ ಐ ಸೈನ್ ಪೈ ಬೈ 4. ಹೌದಾ? ಹಾಗಾದ್ರೆ ನೋಡಿ ಇನ್ನೊಂದು 1 ಮೈನಸ್ ಐ ಕೊಟ್ಟಿದಾರಲ್ಲ, ಹಾಗಾದ್ರೆ ನಾವು z ಬಾರ್ ಅಂದ್ರೆ 1 ಮೈನಸ್ ಐ, z ಬಾರ್ ಅಂದ್ರೆ ಜಸ್ಟ್ ರಿಪ್ಲೇಸ್ ಐ ಬೈ ಮೈನಸ್ ಐ ತಾನೆ, ಅದಕ್ಕೆ ರೂಟ್ 2 ಇಂಟು ಕಾಸ್ ಪೈ ಬೈ 4 ಮೈನಸ್ ಐ ಸೈನ್ ಪೈ ಬೈ 4 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಈಗ ಇದನ್ನ ಹೇಗೆ ಮಾಡ್ಕೊಂತೀವಿ ಅಂತೇಳಿ, ನಾವು 1 ಪ್ಲಸ್ ಐ ಹೋಲ್ ಪವರ್ 5 ಪ್ಲಸ್ 1 ಮೈನಸ್ ಐ ಹೋಲ್ ಪವರ್ 5 ಇದೆ. ಹೌದಾ? ನೋಡಿ 1 ಪ್ಲಸ್ ಐ ಅಂದ್ರೆ ನಮಗೆ ಏನ್ ಗೊತ್ತಿರೋದು, z ತಾನೆ, z ಪವರ್ 5 ಪ್ಲಸ್ z ಬಾರ್ ಹೋಲ್ ಪವರ್ 5 ಆಯ್ತು. z ಪವರ್ 5 ಅಂತ ಹೇಳಿದ್ರೆ ರೂಟ್ 2 ಇಂಟು ಕಾಸ್ ಪೈ ಬೈ 4 ಪ್ಲಸ್ ಐ ಸೈನ್ ಪೈ ಬೈ 4 ಹೋಲ್ ಪವರ್ 5 ಬರುತ್ತೆ. ಪ್ಲಸ್ z ಬಾರ್ ಅಂತ ಹೇಳಿದ್ರೆ ರೂಟ್ 2 ಇಂಟು ಕಾಸ್ ಪೈ ಬೈ 4 ಮೈನಸ್ ಐ ಸೈನ್ ಪೈ ಬೈ 4 ಹೋಲ್ ಪವರ್ 5. ಹೌದಾ? ನೋಡಿ ಇದನ್ನ ಹೇಗೆ ಬರೀಬಹುದು ಅಂದ್ರೆ, ಈಗ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ ಎನ್ ಇತ್ತು ಅಂದ್ರೆ ಡೈರೆಕ್ಟ್ 5 ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೋದು ತಾನೆ. ಹಾಗಾದ್ರೆ ಇದು ರೂಟ್ 2 ಪವರ್ 5 ಇಂಟು ಕಾಸ್ 5 ಪೈ ಬೈ 4 ಪ್ಲಸ್ ಐ ಸೈನ್ 5 ಪೈ ಬೈ 4 ಬಂತು. ಇದನ್ನು ಅಷ್ಟೇ ರೂಟ್ 2 ಪವರ್ 5 ಇಂಟು ಕಾಸ್ 5 ಪೈ ಬೈ 4 ಮೈನಸ್ ಐ ಸೈನ್ 5 ಪೈ ಬೈ 4 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಎರಡರಲ್ಲೂ ರೂಟ್ 2 ಪವರ್ 5 ನ ಕಾಮನ್ ತಗೊಂಡ್ವಿ ಅಂದ್ರೆ ಕಾಸ್ 5 ಪೈ ಬೈ 4 ಪ್ಲಸ್ ಐ ಸೈನ್ 5 ಪೈ ಬೈ 4, ಇಲ್ಲಿ ಕಾಸ್ 5 ಪೈ ಬೈ 4 ಮೈನಸ್ ಐ ಸೈನ್ 5 ಪೈ ಬೈ 4 ಬರುತ್ತೆ. ಹೌದಾ? ನೋಡಿ ಪ್ಲಸ್ ಐ ಸೈನ್ 5 ಪೈ ಬೈ 4 ಮೈನಸ್ ಐ ಸೈನ್ 5 ಬೈ 4 ಕ್ಯಾನ್ಸಲ್ ಆಯ್ತು. ರೂಟ್ 2 ಹೋಲ್ ಪವರ್ 5 ಅಂತ ಹೇಳಿದ್ರೆ 2 ಪವರ್ 5 ಬೈ 2 ಅಲ್ಲ, ಇಂಟು ಕಾಸ್ 5 ಪೈ ಬೈ 4 ಪ್ಲಸ್ ಕಾಸ್ ಪೈ ಬೈ 4 ಅಂದ್ರೆ 2 ಕಾಸ್ 5 ಪೈ ಬೈ 4. ಹೌದಾ? ನೋಡಿ ಹಾಗಾದ್ರೆ 2 ಪವರ್ 5 ಬೈ 2 ಇಂಟು 2 ಇಂಟು ನೋಡಿ ಕಾಸ್ 5 ಪೈ ಬೈ 4 ಅಂದ್ರೆ 225 ಡಿಗ್ರಿ. ಹೌದಾ? 225 ಡಿಗ್ರಿ ಅಂದ್ರೆ ಯಾವ ಕ್ವಾಡ್ರೆಂಟ್ ಬರುತ್ತೆ, ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಇರುತ್ತೆ, ಅದಕ್ಕೆ ಇದು ಮೈನಸ್ 1 ಬೈ ರೂಟ್ 2 ಆಗ್ಬಿಡುತ್ತೆ. ಹೌದಾ? ಅಥವಾ ಮೈನಸ್ ಹೊರಗೆ ತಗೊಂತೀನಿ, 2 ಪವರ್ 5 ಬೈ 2 ಇಂಟು 2 ಇಂಟು ರೂಟ್ 2 ನ ನ್ಯೂಮರೇಟ್ರಿಕ್ ತಗೊಂಡ್ವಿ, 2 ಪವರ್ ಮೈನಸ್ 1 ಬೈ 2 ಎಲ್ಲ ಪವರ್ ಆಡ್ ಮಾಡಿದೆ ಅಂದ್ರೆ ಏನ್ ಬರುತ್ತೆ, 5 ಬೈ 2 ಪ್ಲಸ್ 1 ಮೈನಸ್ 1 ಬೈ 2. ಹೌದಾ? ಅಂದ್ರೆ ಮೈನಸ್ 2 ಪವರ್ 2 ಎಲ್ ಸಿ ಎಂ ತಗೊಂಡ್ವಿ ಅಂದ್ರೆ 5 ಪ್ಲಸ್ 2 ಮೈನಸ್ 1 ಅಂದ್ರೆ ಮೈನಸ್ 2 ಪವರ್ 7 ಮೈನಸ್ 1 ಅಂದ್ರೆ 6 ಬೈ 2 ಆಗಿ 3 ಆಗುತ್ತೆ. ಅಂದ್ರೆ ಆನ್ಸರು ಮೈನಸ್ 8 ಅಂದ್ರೆ ಫಸ್ಟ್ ಒನ್ ಬರುತ್ತೆ. ಹೌದಾ? ನೋಡಿ ಈ ತರದ್ದು ಡಿಫರೆಂಟ್ ಇದೆ, ಗೊತ್ತಿರ್ಲಿ. ಅಥವಾ ಇದಕ್ಕೆ ಇನ್ನೊಂದು ಸ್ವಲ್ಪ ಐಡಿಯಾ ಯೂಸ್ ಮಾಡ್ಬೋದು. ನೋಡಿ ಈಸಿಯಾಗಿ ಬರೀಬೇಕು ಅಂದ್ರೆ ಇದು ಗೊತ್ತಿತ್ತು ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ. ನೋಟ್ ನೋಡಿ, z ಪವರ್ n ಪ್ಲಸ್ z ಬಾರ್ ಹೋಲ್ ಪವರ್ n ಇಸ್ ಈಕ್ವಲ್ ಟು, ನೋಡಿ z ಪವರ್ n ಪ್ಲಸ್ z ಬಾರ್ ಹೋಲ್ ಪವರ್ n ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ 2 ಇಂಟು
ಮಾಡ್ಯುಲಸ್ ಆಫ್ z ಹೋಲ್ ಪವರ್ n ಇಂಟು cos of n into theta, where theta is equal to amplitude of z. ನೋಡಿ ಇದನ್ನ ಬೇಕಾದ್ರೆ ಯೂಸ್ ಮಾಡಬಹುದು. ಇದು ಯೂಸ್ ಮಾಡ್ಕೊಂಡ್ಮೇಲೆ ನೋಡಿ ಡೈರೆಕ್ಟ್ ಆಗಿ ಈ ಸ್ಟೆಪ್ ಬರ್ಕೊಂಡ್ಬಿಡೋದು. ಇದನ್ನ ನೋಡಿ 2 ಇಂಟು ಮಾಡ್ಯುಲಸ್ ಆಫ್ z ಅಂದ್ರೆ ರೂಟ್ 2 ತಾನೆ, ಅದಕ್ಕೆ ರೂಟ್ 2 ಹೋಲ್ ಪವರ್ 5 ಆಗುತ್ತೆ ಇಂಟು ಕಾಸ್ ಆಫ್ 5. ಟೀಟಾ ಅಂದ್ರೆ ಆಂಪ್ಲಿಟ್ಯೂಡ್ ಅಂದ್ರೆ ಪೈ ಬೈ 4 ಬರುತ್ತೆ, ಅದಕ್ಕೆ ಕಾಸ್ 5 ಪೈ ಬೈ 4 ಬರೀಬಹುದು. ಹೌದಾ? ಅಂದ್ರೆ ನೋಡಿ ಇಷ್ಟನ್ನು ಅವಾಯ್ಡ್ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಆಯ್ತಲ್ಲ? ಅದಕ್ಕೆ ನೋಟ್ ಗೊತ್ತಿರ್ಲಿ. ನೋಡಿ ಈ ತರದ್ದು ರೇರ್ ಕೇಳೋದು, ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ನೆಕ್ಸ್ಟ್ ನೋಡಿ ಆಗದೆ 28. A value of n such that root 3 by 2 plus I by 2 whole power n is equal to 1. ಹೌದಾ? ಈಸ್ ಅಂತ ಹೇಳಿದಾರೆ. ನೋಡಿ ಇದನ್ನು ಅಷ್ಟೇ, ಈ ತರದ ಏನಾದ್ರು ಪವರ್ ಅಲ್ಲಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಗೊತ್ತಾಗಲ್ಲ. ಇದನ್ನು ನಾವು ಪೋಲಾರ್ ಫಾರ್ಮಿಗೆ ಚೇಂಜ್ ಮಾಡಬೇಕು. z is equal to root 3 by 2 plus I by 2. ಹೌದಾ? ಹಾಗಾದ್ರೆ ಮಾಡ್ಯುಲಸ್ ಆಫ್ z ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ ಅಲ್ಲಿ 3 by 4 ಪ್ಲಸ್ y ಸ್ಕ್ವೇರ್ ಅಂದ್ರೆ 1 by 2 1 by 4. ಹೌದಾ? 4 LCM ತಗೊಂಡೆ ಅಂದ್ರೆ 3 plus 1 by 4 ರೂಟ್ 4 by 4 ಆಗ್ಬಿಟ್ಟು 1 ಆಯ್ತು. ಇದು ಮಾಡ್ಯುಲಸ್ ಆಫ್ z ಆಯ್ತು. ನೆಕ್ಸ್ಟ್ ನೋಡಿ ಡೈರೆಕ್ಟ್ ಆಗಿ ಆಂಪ್ಲಿಟ್ಯೂಡ್ ಆಫ್ z ಬರೀಬೋದಲ್ಲ, ಯಾಕಂದ್ರೆ ಎಕ್ಸ್ ಪಾಸಿಟಿವ್ ವೈನು ಪಾಸಿಟಿವ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್. tan inverse of y by x ಅಂದ್ರೆ 1 by 2 by root 3 by 2. 2 2 ಕ್ಯಾನ್ಸಲ್ ಆಗಿ tan inverse of 1 by root 3 ಅಂದ್ರೆ 5 by 6. ಹೌದಾ? therefore ಇಲ್ಲಿ ಏನ್ ಕೊಟ್ಟಿರೋದು ಅಂದ್ರೆ ನಮಗೆ root 3 by 2 plus I by 2 whole power n is equal to 1 ಕೊಟ್ಟಿದಾರಲ್ಲ, ಅದು ಇದನ್ನ ಹೇಗೆ ಬರಿತೀವಿ ನಾವು r into sis theta ಅಂದ್ರೆ 1 into sis pi by 6 whole power n is equal to 1 ಅಥವಾ sis n pi by 6 is equal to 1 ಅಂದ್ರೆ cos n pi by 6 plus I sin n pi by 6 is equal to 1. ಹೌದಾ? ನೋಡಿ ಇಲ್ಲಿ ಇದು 1 ಆಗ್ಬೇಕು ಅಂದ್ರೆ n 3 ಆಗ್ಬೋದಲ್ಲ, ಯಾಕಂದ್ರೆ ಕಾಸ್ ಪೈ ಬೈ 2 ಅಂದ್ರೆ 0 ಆಗ್ಬಿಡುತ್ತೆ. ಹೌದಾ? ಅಂದ್ರೆ ನೋಡಿ 1 ಆಗ್ಬೇಕದು. ಹಾಗಾದ್ರೆ ನೋಡಿ n ಗೆ ಏನಾದ್ರು 12 ತಗೊಂಡೆ ಅಂದ್ರೆ ನೋಡಿ ಅಲ್ಲಿ ಆಪ್ಷನ್ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಈಗ ಎ ಫಸ್ಟ್ ಆಪ್ಷನ್ n is equal to 12 ಕೊಟ್ಟಿದ್ದಾರೆ. ಅವಾಗ ಕಾಸ್ 12 pi by 6 plus I sin 12 pi by 6 ಅಂದ್ರೆ ಇದೇನಾಗುತ್ತೆ ಅಂದ್ರೆ ಕಾಸ್ 2 pi plus I sin 2 pi. ಹೌದಾ? ನೋಡಿ ಕಾಸ್ 2 pi ಅಂತ ಹೇಳಿದ್ರೆ 1 ಆಗುತ್ತೆ, I sin 2 pi ಅಂದ್ರೆ 0 ಅಂದ್ರೆ ಇಲ್ಲಿ 1 ಬರ್ತಾ ಇದೆ ತಾನೆ. ಹೌದಾ? ಅದಕ್ಕೆ ಅಲ್ಲಿ n is equal to 12 ಬರೀಬಹುದು. ಆಯ್ತಲ್ಲ? ಏನಾದ್ರು 3 ತಗೊಂಡ್ಬಿಟ್ಟೆ ಅಂದ್ರೆ ಕಾಸ್ ಪೈ ಬೈ 2 ಅಂದ್ರೆ 0 ಆಗ್ಬಿಡುತ್ತೆ, ಸೈನ್ ಪೈ ಬೈ 2 ಅಂದ್ರೆ 1 ಆಗ್ಬಿಡುತ್ತೆ, ಅಂದ್ರೆ ಅಲ್ಲಿ ಐ ಆಗ್ಬಿಡುತ್ತೆ. ಏನಾದ್ರು n ಗೆ 3 ತಗೊಂಡ್ವಿ ಅಂದ್ರೆ ಐ ಆಗುತ್ತೆ, n ಗೆ ಏನಾದ್ರು 2 ತಗೊಂಡ್ವಿ ಅಂದ್ರೆ ಮತ್ತೆ ಕಾಸ್ ಪೈ ಬೈ 3 ಪ್ಲಸ್ ಐ ಸೈನ್ ಪೈ ಬೈ 3 ಆಗುತ್ತೆ. n ಗೆ ಏನಾದ್ರು 1 ತಗೊಂಡ್ವಿ ಅಂದ್ರೆ ಕಾಸ್ ಪೈ ಬೈ 6 ಪ್ಲಸ್ ಐ ಸೈನ್ ಪೈ ಬೈ 6 ಆಗುತ್ತೆ. ಎರಡಕ್ಕೂ ವ್ಯಾಲ್ಯೂ 1 ಬರಲ್ಲ. ಹೌದಾ? ಅದಕ್ಕೆ ಅಲ್ಲಿ ಫಸ್ಟ್ 1 ಬರುತ್ತೆ ಅಷ್ಟೇ. 29 ಗೆ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಯಾಕಂದ್ರೆ ನೋಡಿ ಇಲ್ಲಿ z ಪವರ್ 6 ಪ್ಲಸ್ z ಬಾರ್ ಹೋಲ್ ಪವರ್ 6 ಇಸ್ ಈಕ್ವಲ್ ಟು ಅಂತ ಕೇಳಿದಾರೆ. ಹೌದಾ? ಅದು ನೋಡಿ ಅದನ್ನ ಯಾವ ತರ ಮಾಡ್ಕೊಂತೀವಿ ಅಂದ್ರೆ 29 ಗೆ ಲೆಟ್ z is equal to 1 plus I root 3 by 1 minus I root 3 ತಗೊಂಡೆ ಅಂದ್ರೆ ಮಾಡ್ಯುಲಸ್ ಆಫ್ z ಏನಾಗುತ್ತೆ ಅಂದ್ರೆ ಮಾಡ್ಯುಲಸ್ ಆಫ್ 1 plus I root 3 by ಮಾಡ್ಯುಲಸ್ ಆಫ್ 1 minus I root 3 ಅಂದ್ರೆ ಇದು ರೂಟ್ ಆಫ್ 1 plus 3 by ರೂಟ್ ಆಫ್ 1 plus 3. ಹೌದಾ? ಅಂದ್ರೆ 1 ಆಗ್ಬಿಡುತ್ತೆ.
ನೆಕ್ಸ್ಟ್ ನೋಡಿ ಆಂಪ್ಲಿಟ್ಯೂಡ್ ಆಫ್ ಝೆಡ್ ನ ಏನ್ ಬರೀಬಹುದು ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ 1 ಪ್ಲಸ್ ಐ ರೂಟ್ 3 ಮೈನಸ್ ಆಂಪ್ಲಿಟ್ಯೂಡ್ ಆಫ್ 1 ಮೈನಸ್ ಐ ರೂಟ್ 3. ಹೌದಾ? ನೋಡಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ ತಾನೆ, ಹೌದಾ? ಅದಕ್ಕೆ ಅಲ್ಲಿ ಡೈರೆಕ್ಟ್ ಆಗಿ ಆಂಪ್ಲಿಟ್ಯೂಡ್ ನ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಬರೀಬಹುದು ಮೈನಸ್ ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ಇಲ್ಲಿ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಬರೀಬಹುದು. ಅಂದ್ರೆ ಇದೆಷ್ಟಾಗುತ್ತೆ ಪೈ ಬೈ 3 ಪ್ಲಸ್ ಪೈ ಬೈ 3 ಅಂದ್ರೆ ಇದು 2 ಪೈ ಬೈ 3 ಆಯ್ತು. ಹೌದಾ? ನೋಡಿ ಆಂಪ್ಲಿಟ್ಯೂಡ್ ಆಫ್ ಝೆಡ್ ಅಥವಾ ಟೀಟಾ ಬರೀಬಹುದು. ನೆಕ್ಸ್ಟ್ ಡೈರೆಕ್ಟ್ ಫಾರ್ಮುಲಾ ಏನ್ ಗೊತ್ತಿತ್ತು, ವಿ ನೋ ದಟ್ z power n plus z bar whole power n is equal to 2 into mod z whole power n into cos n theta. ಹೌದಾ? ಅದನ್ನ ಡೈರೆಕ್ಟ್ ಆಗಿ ಏನ್ ಬರೀತೀವಿ 2 ಇಂಟು ಇಲ್ಲಿ ಏನ್ ಕೊಟ್ಟಿರೋದು ಅಂದ್ರೆ z power 6 plus z bar whole power 6. ಹೌದಾ? 2 ಇಂಟು mod z ಅಂದ್ರೆ 1 power 6 ಇಂಟು cos 6 theta ಅಂದ್ರೆ 2 pi by 3. ಹೌದಾ? 3 ones are 3 twos ಅಂದ್ರೆ ಇದು ಎಷ್ಟು ಬರುತ್ತೆ 2 ಇಂಟು ಕಾಸ್ 4 ಪೈ ಕಾಸ್ ಈ 1 ಪೈ ಅಂದ್ರೆ 1 ತಾನೆ, ಅಂದ್ರೆ 2 ಇಂಟು 1 ಆಗ್ಬಿಟ್ಟು 2 ಬರುತ್ತೆ, ಅಂದ್ರೆ ಫಸ್ಟ್ ಒನ್ ಬರುತ್ತೆ. ಅದಕ್ಕೆ ನೋಡಿ ಈ ಐಡಿಯಾ ಗೊತ್ತಿರಲಿ, ಝೆಡ್ ಪಾರ್ ಎನ್ ಪ್ಲಸ್ ಝೆಡ್ ಬಾರ್ ಹೋಲ್ ಪಾರ್ ಎನ್ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಬರೀಬಹುದು. ಆಯ್ತಲ್ಲ? ನೆಕ್ಸ್ಟ್ ನೋಡಿ 30 ಎಷ್ಟೊಂದ್ಸಲ ಕೇಳಿದ್ದಾರೆ, ಅದಕ್ಕೊಂದು ರಿಸಲ್ಟ್ ಬರುತ್ತೆ, ಅದು ಗೊತ್ತಿತ್ತು ಅಂದ್ರೆ ಈಸಿ ಆಗ್ಬಿಡುತ್ತೆ. ನೋಡಿ ನೋಡಿ ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ನೋಟ್, ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿಸ್ ಥೀಟಾ ಇತ್ತು ಅಂದ್ರೆ ದೆನ್ ಎಕ್ಸ್ ಪಾರ್ ಎನ್ ಪ್ಲಸ್ 1 ಬೈ ಎಕ್ಸ್ ಪಾರ್ ಎನ್ ಇಸ್ ಈಕ್ವಲ್ ಟು 2 ಕಾಸ್ ಎನ್ ಥೀಟಾ ಬರಿತೀವಿ. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿಸ್ ಥೀಟಾ ಇತ್ತು ಅಂದ್ರೆ ದೆನ್ ಎಕ್ಸ್ ಪಾರ್ ಎನ್ ಪ್ಲಸ್ 1 ಬೈ ಎಕ್ಸ್ ಪಾರ್ ಎನ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ 2 ಕಾಸ್ ಎನ್ ಥೀಟಾ ಆಗಿರುತ್ತೆ. ಹೋಯ್ತಲ್ಲ? ನೋಡಿ ಈಗ ಇದನ್ನು ಯೂಸ್ ಮಾಡ್ಕೊಂಡೇನೆ 30ಗೆ ಎಕ್ಸ್ ಇಸ್ ಈಕ್ವಲ್ ಟು ಸಿಸ್ ಥೀಟಾ ಕೊಟ್ಟಿದ್ದಾರೆ, ಏನ್ ಕೇಳಿದ್ದಾರೆ ಅಂದ್ರೆ ಎಕ್ಸ್ ಪಾರ್ 6 ಪ್ಲಸ್ 1 ಬೈ ಎಕ್ಸ್ ಪಾರ್ 6 ಅಂದ್ರೆ 2 ಕಾಸ್ 6 ಥೀಟಾ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ 1 ಬರುತ್ತೆ. ಹೌದಾ? ಎಷ್ಟು 31 ಈಸಿ ಇದೆ. ಇಫ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 2 ಕಾಸ್ ಥೀಟಾ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಇದನ್ನೇ ಕೊಟ್ಟಿದ್ದಾರೆ, ಎನ್ ಇರೋ ಜಾಗದಲ್ಲಿ 1 ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? 2 ಕಾಸ್ ಥೀಟಾ ಕೊಟ್ಟಿದ್ದಾರೆ ತಾನೆ, ಅದ್ರಲ್ಲಿ ಎಕ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಸಿಸ್ ಥೀಟಾ ಆಗುತ್ತೆ. ಇದು ಅದ್ರಲ್ಲಿ ಏನ್ ಕೇಳಿರೋದು ನಾವು ಎಕ್ಸ್ ಪಾರ್ 10 ಪ್ಲಸ್ 1 ಬೈ ಎಕ್ಸ್ ಪಾರ್ 10 ಅಂದ್ರೆ ಇದೇನಾಗುತ್ತೆ 2 ಕಾಸ್ 10 ಥೀಟಾ. ಹೌದಾ? ಅಂದ್ರೆ ಸೆಕೆಂಡ್ ಒಂದು ಬರುತ್ತೆ. ನೋಡಿ ಈ ತರದ್ ಎಷ್ಟೊಂದ್ ಸಲ ಕೇಳಿದಾರೆ, ಗೊತ್ತಿರ್ಬೇಕು. ನೋಡಿ ಅದಕ್ಕೆ ಇದು ರಿಸಲ್ಟ್ ಗೊತ್ತಿರ್ಲಿ, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 2 ಕಾಸ್ ಥೀಟಾ ಆಯ್ತು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಸಿಸ್ ಥೀಟಾ ಬರೀಬಹುದು. ಹೌದಾ? ನೆಕ್ಸ್ಟ್ ನೋಡಿ 32 ಸ್ವಲ್ಪ ಡಿಫ್ರೆಂಟ್ ಇದೆ. ಇಫ್ ಎಕ್ಸ್ ಸ್ಯಾಟಿಸ್ಫೈಸ್ ದ ಈಕ್ವೇಶನ್ x square minus 2x cos theta plus 1 equal to 0, then the value of x power n plus 1 by x power n is equal to ಅಂತ ಕೇಳಿದ್ದಾರೆ. ಹೌದಾ? ನೋಡಿ ಫಸ್ಟ್ ಇದಕ್ಕೆ ಏನ್ ವ್ಯಾಲ್ಯೂ ಬರುತ್ತೆ ಚೆಕ್ ಮಾಡಬೇಕು. ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ತೀವಿ. ನೋಡಿ x is equal to ಮೈನಸ್ ಬಿ ಅಂದ್ರೆ ಮೈನಸ್ ಆಫ್ ಮೈನಸ್ 2 ಕಾಸ್ ಥೀಟಾ ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ 4 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 4ac ಅಂದ್ರೆ 4 ಬೈ 2a ಅಂದ್ರೆ 2 ಅಂದ್ರೆ ಇದು 2 ಕಾಸ್ ಥೀಟಾ ಬಂತು, ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಕಾಮನ್ ತಗೊಂತೀನಿ, ಅವಾಗ ಇದು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಬೈ 2 ಬರುತ್ತೆ. ಹೌದಾ? ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2 ಕಾಸ್ ಥೀಟಾ ಪ್ಲಸ್ ಮೈನಸ್ ರೂಟ್ 4 ಅಂದ್ರೆ 2 ತಾನೆ, ಸ್ಕ್ವೇರ್ ರೂಟ್ ಆಫ್ ನೋಡಿ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಹೌದಾ? ಯಾಕಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2. ಹೌದಾ? ಈ ನ್ಯೂಮರೇಟರ್ 2 ಕಾಮನ್ ತಗೊಂಡೆ ಅಂದ್ರೆ ಇಲ್ಲಿ ಕಾಸ್ ಥೀಟಾ ಪ್ಲಸ್ ಮೈನಸ್ ರೂಟ್ ಆಫ್ ಮೈನಸ್ 1 ಅಂದ್ರೆ ಐ
sin theta by 2. ನೋಡಿ 2 ಕ್ಯಾನ್ಸಲ್ ಆಗ್ಬಿಡ್ತು. ಹಾಗಾದ್ರೆ x ಏನ್ ಬರ್ತಾ ಇದೆ? cos theta plus I sin theta ಬರುತ್ತಾನೆ. ಅಂದ್ರೆ x is equal to cis theta or x is equal to cis of minus theta ಬರ್ತದೆ. ಹೌದಾ? ಅಂದ್ರೆ ಒಂದಂತೂ ಗೊತ್ತಾಯ್ತು, x ಗೆ ಏನ್ ಬರ್ತಿದೆ ಅಂದ್ರೆ cis theta ಬರುತ್ತೆ. ಹೌದಾ? ನೋಡಿ x ಗೆ cis theta ಬರ್ತಾ ಇದೆ ಅಂದ್ರೆ that implies x power n plus 1 by x power n ಏನ್ ಬರೀಬಹುದು? 2 into cos n theta ಬರೀಬಹುದು. ಹೌದಾ? ಈ 2 into cos n theta ಥರ್ಡ್ ಒನ್ ಬರುತ್ತೆ ಅಷ್ಟೇ. ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಸಿಸ್ ಥೀಟಾ ಬಿಟ್ಟು ಬೇರೆದು ಏನೇ ಬಂದ್ರು ಮತ್ತೆ ನಾವು ಸಿಂಪ್ಲಿಫೈ ಮಾಡಬೇಕು. ಅದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮಿಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 33. ನೋಡಿ ದ ವ್ಯಾಲ್ಯೂ ಆಫ್ ಐ ಪವರ್ ಐ ಲಾಗ್ ಐ ಲಾಗ್ ಆಫ್ ಲಾಗ್ ಐ ಈ ತರ ಎಷ್ಟೊಂದ್ಸಲ ಕೇಳಿದ್ದಾರೆ. ಅದಕ್ಕೆ ನೋಡಿ ಇದಿಷ್ಟು ಗೊತ್ತಿರಲಿ ನೋಟು. ನೋಡಿ ಐ ಅಂದ್ರೆ ಆಕ್ಚುಲಿ ನಾವು ಇ ಪವರ್ ಐ 5/2 ಅಂತ ಬರೀಬಹುದು. ಇಂಪಾರ್ಟೆಂಟ್ ಇದು. ನೋಡಿ 1 ಅಂತ ಹೇಳಿದ್ರೆ ಇ ಪವರ್ ಐ ಇಂಟು 0 ಬರಿತೀವಿ. ಅಂದ್ರೆ ಈ ತರ ನೋಡಿ ಇದನ್ನ 1 ಅನ್ಕೊಂತೀನಿ, ಇಲ್ಲಿ ಐ, ಇಲ್ಲಿ -1, ಇದು -i. ಹೌದಾ? ಇದು ನೋಡಿ ಇದು 4 ಗೊತ್ತಿರಲಿ. ಥರ್ಡ್ ಒನ್ ನೋಡಿ -1 ಅಂದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಇಲ್ಲಿ ಆಕ್ಚುಲಿ ಆಂಗಲ್ ಪೈ ಇರುತ್ತೆ ತಾನೆ, ಅದಕ್ಕೆ ಇದನ್ನ ಇ ಪವರ್ ಐ ಪೈ ಬರಿತೀವಿ. ನೋಡಿ ಇಲ್ಲಿ ಆಂಗಲ್ π/2 ಇದೆ, ಅದಕ್ಕೆ ಇ ಪವರ್ ಐ π/2. ಇಲ್ಲಿ ಆಂಗಲ್ -π/2 ಇದೆ, ಅದಕ್ಕೆ -i ನ ಏನ್ ಬರಿಬಹುದು ಅಂದ್ರೆ ಇ ಪವರ್ -i π/2 ಬರಿಬಹುದು. ನೋಡಿ ಇದು 4 ಗೊತ್ತಿರಲಿ. ಇದು ಯೂಸ್ ಮಾಡೋಂಥದ್ದು ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ 33ನ ಏನ್ ಬರೀಬಹುದು ಅಂತೇಳಿ ಐ ಪವರ್ ಐ ಈಸ್ ಅಂತ ಹೇಳಿದ್ರೆ ದ ವ್ಯಾಲ್ಯೂ ಆಫ್ ಐ ಪವರ್ ಐ ತಾನೆ. ನೋಡಿ ಈ ಐ ನ ಚೇಂಜ್ ಮಾಡಿ ಇ ಪವರ್ ಐ π/2 ಬರೀಬಹುದಲ್ಲ, ಹೋಲ್ ಪವರ್ ಐ. ಐ ಇಂಟು ಐ ಅಂದ್ರೆ ಐ ಸ್ಕ್ವೇರ್ π/2 ಅಂದ್ರೆ ಇ ಪವರ್ -π/2 ಬಂತು. ಅಂದ್ರೆ ಆಪ್ಷನ್ 2 ಬರುತ್ತೆ ಅಷ್ಟೇ. ಇದು ನೋಡಿ ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಐ ಅಂದ್ರೆ ಇ ಪವರ್ ಐ π/2. ಹೌದಾ? ನೋಡಿ ಅದೊಂದು ಯೂಸ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಎಷ್ಟೊಂದು ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ಸೇಮ್ ಟೈಪ್ 34 ದ ವ್ಯಾಲ್ಯೂ ಆಫ್ ಲಾಗ್ ಐ ಅಂತ ಹೇಳಿದ್ದಾರೆ. ಲಾಗ್ ಐ ಬೇಸ್ ಇ. ಐ ಅಂದ್ರೆ ಏನ್ ಬರೀಬಹುದು ನಾವು ಇ ಪವರ್ ಐ π/2. ಲಾಗ್ ಎಂ ಪವರ್ ಎನ್ ತರ ಇದೆಯಲ್ಲ, ಅದಕ್ಕೆ ಎನ್ ಲಾಗ್ ಎಂ ಬರೀಬಹುದು. ಲಾಗ್ ಇ ಬೇಸ್ ಇ ಅಂದ್ರೆ 1 ಆಗ್ಬಿಟ್ಟು ಐ π/2 ಬರುತ್ತೆ ಅಷ್ಟೇ, ಅಂದ್ರೆ 2 ಬರುತ್ತೆ. ನೆಕ್ಸ್ಟ್ ನೋಡಿ 34 ಈಸಿಯಾಗಿ ಬರೀಬಹುದು. 35 ಲಾಗ್ ಆಫ್ ಲಾಗ್ ಐ ಮತ್ತು ಸೇಮ್ ಲಾಗ್ ಆಫ್ ಲಾಗ್ ಐ ಅಂದ್ರೆ ಇ ಪವರ್ ಐ π/2 ಅಲ್ಲ, ಅಂದ್ರೆ ಇದು ಲಾಗ್ ಆಫ್ ಐ π/2 ಲಾಗ್ ಇ ಆಯ್ತು. ಲಾಗ್ ಇ ಅಂದ್ರೆ 1 ಅಲ್ಲ, ಅದಕ್ಕೆ ಲಾಗ್ ಆಫ್ ಐ π/2 ಬರುತ್ತೆ. ಹೌದಾ? ಮತ್ತೆ ಲಾಗ್ ಎಂ ಪ್ಲಸ್ ಲಾಗ್ ಎನ್ ತರ ಇದೆ, ಅದಕ್ಕೆ ಲಾಗ್ ಐ ಪ್ಲಸ್ ಲಾಗ್ π/2 ಬರೀಬೋದಲ್ಲ. ಇದು ನೋಡಿ ಲಾಗ್ ಐ ಅಂದ್ರೆ ಜಸ್ಟ್ ಇಲ್ಲೇ ಮಾಡ್ಕೊಂಡಿದ್ವಿ. ಲಾಗ್ ಐ ಅಂದ್ರೆ ಏನ್ ಬರುತ್ತೆ ಐ π/2 ಅಂದ್ರೆ ಆನ್ಸರ್ ಐ π/2 ಪ್ಲಸ್ ಲಾಗ್ π/2 ಬರುತ್ತೆ. ಹೌದಾ? ಅಂದ್ರೆ ಐ π/2 ಪ್ಲಸ್ ಲಾಗ್ π/2 ಅಂದ್ರೆ ಆಪ್ಷನ್ 3 ಬರುತ್ತೆ. ಗೊತ್ತಾಯ್ತಲ್ಲ ಇಲ್ಲಿ? ಅದಕ್ಕೆ ನೋಡಿ ಐ ಅಂದ್ರೆ ಇ ಪವರ್ ಐ π/2 ಗೊತ್ತಿರಲಿ. ಅದನ್ನ ಯೂಸ್ ಮಾಡ್ಕೊಳ್ಳೋಂಥದ್ದು ಈ ತರ ಎಷ್ಟೊಂದ್ಸಲ ಕಾಂಪಿಟೇಟಿವ್ ಕೇಳಿದ್ದಾರೆ. ಐ ಪವರ್ ಐ ಲಾಗ್ ಐ ಲಾಗ್ ಆಫ್ ಲಾಗ್ ಐ. ಹೌದಾ? ಇದು 3 ಪ್ರಾಬ್ಲಮ್ ಗೊತ್ತಿರ್ಬೇಕಿನ್ನು. ನೆಕ್ಸ್ಟ್ 36 ದ ವ್ಯಾಲ್ಯೂ ಆಫ್ 1 - i√3 ಹೋಲ್ ಪವರ್ 1/3. ಹೌದಾ? ನೋಡಿ ಈ ತರ ಇತ್ತು ಅಂದ್ರೆ ಯಾವಾಗ್ಲೂ ನೋಡಿ ಪೋಲಾರ್ ಫಾರ್ಮಿಗೆ ಚೇಂಜ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಅಂದ್ರೆ ಈಗ ಲೆಟ್ z is equal to 1 - i√3 ತಗೊಂತೀನಿ. ದಟ್ ಇಂಪ್ಲೈಸ್ mod z is equal to root of x² plus y² ಅಂದ್ರೆ 1² plus -i√3 whole square ಅಂದ್ರೆ 1 plus 3 √4 ಆಗ್ಬಿಟ್ಟು 2 ಬರುತ್ತೆ. ನೆಕ್ಸ್ಟ್ ನೋಡಿ ಆಂಪ್ಲಿಟ್ಯೂಡ್ ಆಫ್ z ಅಂದ್ರೆ x ಪಾಸಿಟಿವ್ y ನೆಗೆಟಿವ್ ಅಂದ್ರೆ 4th ಕ್ವಾಡ್ರೆಂಟ್, ಅದಕ್ಕೆ -tan inverse of √3 ಬರೀಬಹುದು.
ಅಂದರೆ ಮೈನಸ್ ಪೈ ಬೈ 3 ಹೌದಾ. ದೇರ್ಫೋರ್ z is equal to 2 into cis of minus pi by 3 ಬಂತು ಹೌದಾ. ಹಾಗೆ ನೋಡಿ, ಈಗ ನಾವು z ಪವರ್ 1 by 3 ಕೇಳಿದ್ರೆ ತಾನೆ 2 into cis of minus pi by 3 ಹೋಲ್ ಪವರ್ 1 by 3 ನೋಡಿ. ಒಂದಂತೂ ಈಸಿಯಾಗಿ ಬರೀಬಹುದು 2 ಪವರ್ 1 by 3. ಇದನ್ನ ಆಕ್ಚುಲಿ ನಾವು ಜನರಲೈಸ್ ಫಾರ್ಮ್ ಅಲ್ಲಿ ಬರೀಬೇಕು ಅಂದ್ರೆ ತೀಟಾ ಮತ್ತೆ 2k ಪೈ ಪ್ಲಸ್ ತೀಟಾ ಇವೆರಡಕ್ಕೂ ನಾವು ಕೋ ಟರ್ಮಿನಲ್ ಆಂಗಲ್ಸ್ ಅಂತ ಹೇಳ್ತೀವಿ. ಎರಡು ವ್ಯಾಲ್ಯೂ ಸೇಮ್ ಬರುತ್ತೆ. ಅದಕ್ಕೆ ಇದನ್ನ ಸಿಸ್ ಆಫ್ 2k ಪೈ ಮೈನಸ್ ಪೈ ಬೈ 3 ಬರೀತೀನಿ ಹೋಲ್ ಪವರ್ 1 by 3 ಹೌದಾ. ನೆಕ್ಸ್ಟ್ ನೋಡಿ, ಎಲ್ ಸಿ ಎಂ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಡಿನಾಮಿನೇಟ್ರಿಕ್ 3 ಬರ್ಕೊಂಬಿಟ್ಟೆ ಅಂದ್ರೆ, ಯಾಕಂದ್ರೆ ಇಲ್ಲಿ ಸಿಸ್ ಆಫ್ ತೀಟಾ ಹೋಲ್ ಪವರ್ ಎನ್ ಇತ್ತು ಸಿಸ್ ಎನ್ ತೀಟಾ, ಈ 1 by 3 ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೋದಲ್ಲ, ಅವಾಗ ಇಲ್ಲಿ ಏನ್ ಬರುತ್ತೆ 2 ಪವರ್ 1 by 3 ಇಂಟು ಸಿಸ್ ಆಫ್ 2k ಪೈ ಮೈನಸ್ ಪೈ ಬೈ 3 ಹೋಲ್ ಡಿವೈಡೆಡ್ ಬೈ 3 ಬರುತ್ತೆ ಹೌದಾ. 2 ಪವರ್ 1 by 3 ಇಂಟು ಸಿಸ್ ಆಫ್ 2k ಪೈ ಮೈನಸ್ ಪೈ ಬೈ 3 ಹೋಲ್ ಡಿವೈಡ್ ಬೈ 3 ಅಂದ್ರೆ ಆಪ್ಷನ್ 3 ಬರುತ್ತೆ ಹೌದಾ. ನೋಡಿ, ಈ ತರದ್ದು ರೇರ್ ಕೇಳೋದು, ಯಾಕಂದ್ರೆ nth ರೂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತೂ ಸಿಲೆಬಸ್ ಅಲ್ಲಿ ಇಲ್ಲ. ಅದು ಜಸ್ಟ್ ಐಡಿಯಾ ಗೊತ್ತಿರ್ಲಿ. ಏನ್ ಗೊತ್ತಿರ್ಬೇಕು ಅಂದ್ರೆ ನಮಗೆ ಇಲ್ಲಿ ಈ ತರ ಹೋಲ್ ಪವರ್ ಎನ್ ಇರೋದು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಝೆಡ್ ನ ಪೋಲಾರ್ ಫಾರ್ಮಿಗೆ ಚೇಂಜ್ ಮಾಡ್ಬೇಕು. ಫಸ್ಟಿಗೆ ಹೋಲ್ ಪವರ್ ಎನ್ ಮಾಡಬೇಕಾದ್ರೆ ಇಲ್ಲಿ ಆಂಪ್ಲಿಟ್ಯೂಡ್ ಇರುತ್ತಲ್ಲ ಅದನ್ನ 2k ಪೈ ಮೈನಸ್ ಬರ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಏನಿರುತ್ತಲ್ಲ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ. ಆಯ್ತಲ್ಲ. ನೋಡಿ, ಇದನ್ನು ಅದೇ ತರದ್ದು ದ ಪ್ರಾಡಕ್ಟ್ ಆಫ್ 4 ವ್ಯಾಲ್ಯೂಸ್ ಆಫ್ ಅಂತ ಹೇಳಿದ್ದಾರೆ ಹೌದಾ. 37 ಪ್ರಾಡಕ್ಟ್ ಆಫ್ 4 ವ್ಯಾಲ್ಯೂಸ್ ಆಫ್ ಅಂತ ಹೇಳಿದ್ದಾರೆ. ನೋಡಿ, ಈಗ ಲೆಟ್ ಝೆಡ್ ಇಸ್ ಈಕ್ವಲ್ ಟು 1 by 2 ಪ್ಲಸ್ ಐ ರೂಟ್ 3 by 2. ಇದನ್ನು ಪೋಲಾರ್ ಫಾರ್ಮಿಗೆ ತಗೊಂತೀನಿ ನೋಡಿ. ಮಾಡ್ ಝೆಡ್ ಅಂತ ಹೇಳಿದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ 1 by 4 ಪ್ಲಸ್ 3 by 4 ಅಂದ್ರೆ ರೂಟ್ ಆಫ್ 4 by 4 ಆಯ್ತು. ರೂಟ್ 1 ಅಂದ್ರೆ 1 ಬರುತ್ತೆ. ನೆಕ್ಸ್ಟ್ ನೋಡಿ, ಆಂಪ್ಲಿಟ್ಯೂಡ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪಾಸಿಟಿವ್ ವೈನು ಪಾಸಿಟಿವ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಬರೀಬೋದಲ್ಲ. 2 2 ಕ್ಯಾನ್ಸಲ್ ಆಗಿ ಟ್ಯಾನ್ ಇನ್ವರ್ಸ್ ರೂಟ್ 3. ಟ್ಯಾನ್ ಇನ್ವರ್ಸ್ ರೂಟ್ 3 ಅಂದ್ರೆ 5 by 3 ಬಂತು. ದೇರ್ಫೋರ್ ಝೆಡ್ ಇಸ್ ಈಕ್ವಲ್ ಟು ಆರ್ ಇಂಟು ಸಿಸ್ ತೀಟಾ ಅಂದ್ರೆ ಸಿಸ್ ಪೈ ಬೈ 3 ಬರುತ್ತೆ ಹೌದಾ. ಈಗ ನೋಡಿ, ನಾವು ಝೆಡ್ ಪವರ್ 3 by 4 ಅಂದ್ರೆ ಸಿಸ್ ಪೈ ಬೈ 3 ಹೋಲ್ ಪವರ್ 3 by 4 ಹೌದಾ. ಫಸ್ಟ್ ನೋಡಿ, 3 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಇದು ಸಿಸ್ ಪೈ ಹೋಲ್ ಪವರ್ 1 by 4 ಆಗುತ್ತೆ. ನೋಡಿ, ಡಿನಾಮಿನೇಟರ್ ಮಾಡ್ಬೇಕಾದ್ರೆ ಮಾತ್ರ ಈಗಿನ ಜಸ್ಟ್ ಹೇಳಿದ್ವಿ ಪೈ ಬದಲಿ 2k ಪೈ ಬರಿಬೇಕು ಪ್ಲಸ್ ಪೈ ಹೋಲ್ ಪವರ್ 1 by 4 ಹೌದಾ. ಹಾಗೆ ನೋಡಿ, ಇಲ್ಲಿ ಝೆಡ್ ಪವರ್ 3 by 4 ಅಂದ್ರೆ ಇದೇನಾಗುತ್ತೆ ಅಂದ್ರೆ ಸಿಸ್ ಆಫ್ 2k ಪೈ ಪ್ಲಸ್ ಪೈ ಹೋಲ್ ಡಿವೈಡ್ ಬೈ 4 ಬರುತ್ತೆ ಹೌದಾ. ಇದಕ್ಕೆ 4 ವ್ಯಾಲ್ಯೂಸ್ ಬರುತ್ತೆ, ಯಾಕಂದ್ರೆ ಡಿನಾಮಿನೇಟರ್ 4 ಇದೆ. ಅದಕ್ಕೆ 4 ವ್ಯಾಲ್ಯೂಸ್ ತಗೊಂಡ್ರೆ ಆಯ್ತು. ಕೆ ಗೆ 0 1 2 3 ತಗೊಂತೀವಿ ಆಯ್ತಲ್ಲ. ಒಟ್ಟು 4 ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಏನ್ ಬೇಕಾದ್ರೂ ತಗೋಬಹುದು. ಇದು ನೋಡಿ, 0 1 2 3 ತಗೊಂಡ್ವಿ ಅಂದ್ರೆ ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ, ಫಸ್ಟ್ ವ್ಯಾಲ್ಯೂ z1 ಅಂದ್ರೆ ಸಿಸ್ ಆಫ್ ಪೈ ಬೈ 4 ಕೆ ಗೆ 0 ತಗೊಂಡ್ವಿ. z2 ಅಂದ್ರೆ ಕೆ ಗೆ 1 ತಗೊಂತೀನಿ. ಇಲ್ಲಿ ಕೆ ಗೆ 0 ತಗೊಂಡ್ವಿ. ಕೆ ಗೆ 1 ತಗೊಂಡೆ ಅಂದ್ರೆ 2 ಪೈ ಪ್ಲಸ್ ಪೈ ಅಂದ್ರೆ 3 ಪೈ ಬೈ 4. z3 ಅಂತ ಹೇಳಿದ್ರೆ ಸಿಸ್ ಆಫ್ ಕೆ ಗೆ 2 ತಗೊಂತೀನಿ. 4 ಪೈ ಪ್ಲಸ್ ಪೈ ಅಂದ್ರೆ 5 ಪೈ ಬೈ 4. z4 ಅಂತ ಹೇಳಿದ್ರೆ ಕೆ ಗೆ 3 ತಗೊಂತೀನಿ. 6 ಪೈ ಪ್ಲಸ್ ಪೈ ಅಂದ್ರೆ 7 ಪೈ ಬೈ 4 ಹೌದಾ. ನೋಡಿ, ಇದ್ರದ್ದು ಪ್ರಾಡಕ್ಟ್ ಕೇಳಿದಾರೆ ಅಷ್ಟೇ. ದೇರ್ಫೋರ್ z1 ಇಂಟು z2 ಇಂಟು z3 ಇಂಟು z4 ಅಂದ್ರೆ ನೋಡಿ, ಪ್ರಾಡಕ್ಟ್ ಮಾಡಿದಾಗ ಆಂಗಲ್ ನೆಲ್ಲ ಆಡ್ ಮಾಡ್ಬೇಕು ತಾನೆ. ಅಂದ್ರೆ ಪೈ ಬೈ 4 ಪ್ಲಸ್ 3 ಪೈ ಬೈ 4 ಪ್ಲಸ್ 5 ಪೈ ಬೈ 4 ಪ್ಲಸ್ 7 ಪೈ ಬೈ 4 ಹೌದಾ. ಅಂದ್ರೆ ಇದೇನ್ ಬರುತ್ತೆ, ಸಿಸ್ ಆಫ್
4 LCM 7 plus 3 10, 10 plus 5 ಅಂದ್ರೆ 15, 15 plus 1 ಅಂದ್ರೆ 16 pi ಬಂತು. 4 ones 4 fours ಅಂದ್ರೆ ಇದನ್ನ cos 4 pi plus I sin 4 pi ಹೌದಾ. cos 4 pi ಅಂದ್ರೆ 1 plus I into 0 ಅಂದ್ರೆ ಆನ್ಸರ್ 1 ಬರುತ್ತೆ. ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ ಹೌದಾ. ಗೊತ್ತಾಯ್ತಲ್ಲ ಇಲ್ಲಿ ನೋಡಿ. ಅದಕ್ಕೆ ಐಡಿಯಾ ಗೊತ್ತಿರಲಿ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ. ಈಸಿ ಇದೆ ನೋಡಿ. ಫಸ್ಟ್ ಡಿನಾಮಿನೇಟರ್ ಅಲ್ಲಿ 4 ಇತ್ತು ಅಂದ್ರೆ ದೇರ್ ಆರ್ 4 ರೂಟ್ಸ್ ಅಂತ ಗೊತ್ತಿರ್ಬೇಕಷ್ಟೇ. 4 ರೂಟ್ಸ್ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಈ ತರ ಮಾಡ್ಕೊಳ್ಳಿ. ಪೋಲಾರ್ ಫಾರ್ಮ್ ಬರೆಯೋದು, ಹೋಲ್ ಪವರ್ 1/n ತರ ಬರ್ಕೊಳೋದು. ನೆಕ್ಸ್ಟ್ ಟೀಟಾ ಬದಲಿ 2k ಪೈ ಪ್ಲಸ್ ಟೀಟಾ ಬರ್ಕೊಳೋದು. ಇಲ್ಲಿ ಏನಿರುತ್ತಲ್ಲ ಅದನ್ನ ಮಲ್ಟಿಪ್ಲೈ ಮಾಡೋದು. ಮತ್ತೆ 4 ವ್ಯಾಲ್ಯೂಸ್ ಬೇಕು ಅಂದ್ರೆ k ಗೆ 4 ವ್ಯಾಲ್ಯೂಸ್ ತಗೋಬೇಕು. 0 1 2 3 ತಗೊಂಡ್ವಿ. ಅವಾಗ Z1 Z2 Z3 Z4 ಬಂತು. ಇದು ಪ್ರಾಡಕ್ಟ್ ಕೇಳಿದಾರೆ. ಇದು ಪ್ರಾಡಕ್ಟ್ ಮಾಡ್ಕೊಂಡಾಗ ಆನ್ಸರ್ 1 ಬರ್ತಾ ಇದೆ ಅಷ್ಟೇ. ಆಯ್ತಲ್ಲ ನೋಡಿ. ಇಲ್ಲಿ ಲಾಸ್ಟಿಂಗ್ ಮಾಡ್ಕೊಂಡ್ವಲ್ಲ ಈ ತರದೆಲ್ಲ ರೇರ್ ಕೇಳ್ತಾ ಇದಾರೆ ಕಾಂಪಿಟೇಟಿವ್ಗೆ. ಆದ್ರೆ ನಮಗೆ ಐ ಪವರ್ ಗೊತ್ತಿರ್ಬೇಕು ನೋಡಿ. ಇದಂತೂ ಗೊತ್ತಿರಲೇಬೇಕು. ಐ ಪವರ್ ಐ, ಲಾಗ್ ಐ, ಲಾಗ್ ಆಫ್ ಲಾಗ್ ಐ, ಈ ತರದೆಲ್ಲ ಕೇಳ್ಬೋದು ಎಕ್ಸಾಮಿಗೆ. ಅದಕ್ಕೆ ಐಡಿಯಾ ಗೊತ್ತಿರಲಿ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ನೋಡಿ. ಇದ್ರ ಜೊತೆಗೆ ಕಾಂಪ್ಲೆಕ್ಸ್ ನಂಬರ್ ಇಂದು ವಿಡಿಯೋ ಕ್ಲಾಸ್ ನೋಡ್ಕೊಂಡಿರಿ ಆಯ್ತಲ್ಲ. ಅವೆರಡು ಮಾಡ್ಕೊಂಡಿದ್ರಿ ಅಂದ್ರೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಆಯ್ತಲ್ಲ. ಹಾಗೆ ನೋಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ತಗೊಂತೀನಿ ನಾನು. ಥ್ಯಾಂಕ್ ಯು.